ವೆರಿ ಗುಡ್ ಈವ್ನಿಂಗ್. ಹೌದಾ, ಇವತ್ತು ಮತ್ತೆ ಒಂದು ಕ್ವಶನ್ ಪೇಪರನ್ನು ಎತ್ಕೊಂಡು ಬಂದಿದ್ದೀನಿ. ಅದು ಏನಪ್ಪ ಅಂದರೆ 2019ರಲ್ಲಿ ನಡೆದಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಹೌದಾ, ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಪ್ರತಿ ಕ್ವಶನ್ ಪೇಪರ್ನ 50 ಕ್ವಶನ್ಸು, ಯಾಕಂದರೆ ಹೆಚ್ಚೆಚ್ಚು ಪ್ರಶ್ನೆಗಳು ನಿಮಗೆ ಸಿಗಲಿ ಅನ್ನುವಂಥ ದೃಷ್ಟಿಯಿಂದ ಸಾಲ್ವ್ ಮಾಡಿ ಹಾಕುವಂಥ ಕೆಲಸ ಮಾಡ್ತಾಯಿದ್ದೀನಿ. ಆದರೆ ಅದನ್ನು ನಾನು ಗ್ರೂಪ್ಸ್ನಲ್ಲಿ ಶೇರ್ ಮಾಡೋದು ಅದನ್ನು ನೋಡಿದ್ರೆ ಅಟ್ಲೀಸ್ಟ್ ಆದರೆ ಅದಕ್ಕೊಂದಷ್ಟು ವ್ಯೂಸ್ ಆದರೂ ಬರಬೇಕು. ಯಾಕಂದರೆ ನಿಮ್ಮ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನಿಮ್ಗೆ ಹೆಲ್ಪ್ ಆಗ್ತದೆ ಅನ್ನೋಂಥ ದೃಷ್ಟಿಯಿಂದ ನಾನೇನು ಮಾಡ್ತೀನಿ ಮಾಡಿ ಹಾಕ್ತಾಯಿದ್ದೀನಿ. ಕೆಲವು ಜನ ಏನಾಗ್ತಾಯಿದೆ ಅಂದರೆ ಅದು ತುಂಬ ಲೆಂದಿ ಆಗ್ತಾಯಿದೆ ಅಂತ, ಬೋರಿಂಗ್ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡು ನಾನು ಇವತ್ತಿಂದ ಏನು ಮಾಡ್ತಾ ಇದ್ದೀನಿ ಅಂದರೆ 50 ಕ್ವಶನ್ಸ್ ಏನು ಮಾಡಿ ಹಾಕ್ತಾಯಿದ್ನಲ್ಲ, ಆ 50 ಕ್ವಶನ್ಸ್ ಬದಲಾಗಿ ಇವತ್ತಿಂದ 25 ಕ್ವಶನ್ಸ್, ಒಂದು ಕ್ವಶನ್ ಪೇಪರು ಹೌದಾ ಡೈಲಿ 25 ಕ್ವಶನ್ಸನ್ನು ಬಿಡಿಸಿ ಹಾಕುವಂಥ ಕೆಲಸ ಮಾಡ್ತಾಯಿದ್ದೀನಿ. ನೋಡೋಣ ಇದಾದರೂ ವರ್ಕೌಟ್ ಆಗ್ತದೆ. ಆಮೇಲೆ ನಿಮ್ಗೆ ಬಹಳಷ್ಟು ಜನರಿಗೆ ಹೇಳಿದ್ದೀನಿ, ಏನು ಮಾಡ್ತೀರ ಅಂದರೆ ನೀವು ಇದನ್ನು ಸ್ಟಡಿನ ಕೈಗೆತ್ಕೊಳ್ತೀರಾ. ಈಗೆಲ್ಲ ಏನಿದೆ ಲಾಕ್ಡೌನ್ ಇದೆ, ಏನೂ ಯಾವುದೇ ಎಕ್ಸಾಮ್ಗಳಿಲ್ಲ ಅಂತ ಅನ್ನೋವಂಥ ದೃಷ್ಟಿಯಿಂದ ಈ ಖಾಲಿ ಇದ್ರೂ ಇಂತಹ ವೀಡಿಯೋಗಳನ್ನು ಅಬ್ಸರ್ವ್ ಮಾಡುವಂಥ ಕೆಲಸ ಮಾಡ್ತಾಯಿಲ್ಲ. ಆದರೆ ಎಕ್ಸಾಮ್ ಬಂದ ತಕ್ಷಣ ಒಮ್ಮೆ ಅಬ್ಸರ್ವ್ ಮಾಡ್ಲಿಕ್ಕೆ ಪ್ರಾರಂಭಿಸ್ತೀರ, ಎಲ್ಲನೂ ಕವರಪ್ ಆಗಲ್ಲ. ನಾನು ಭಾಳ ಸಲ ಹೇಳಿದ್ದೀನಿ, ಒಂದು ಸಲ ಕನಾಸ್ಬಿಟ್ರಿ ಇಂಥದ್ರ ಮೇಲೆ. ಹೌದಾ, ಯಾರಾದರೂ ನಿಮ್ಗೊಂದು ಏನಾದರೂ ವಿತ್ ಆನ್ಸರ್ಸು ಪ್ಲಸ್ ಅದ್ರ ಜೊತೆ ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅಂದರೆ ಅದು ನಿಮಗೆ ಲಾಂಗ್ ಟರ್ಮ್ ಮೆಮರಿಗೆ ಹೋಗ್ತದೆ. ಹೌದಾ, ಲಾಂಗ್ ಟರ್ಮ್ ಮೆಮರಿಗೆ ಹೋಗೋದ್ರಿಂದ ಇಂತಹ ಕ್ವಶನ್ಸ್ ಯಾವುದಾದ್ರೂ ಒಂದೆರಡು ಕ್ವಶನ್ಸ್ ನಿಮ್ಮ ಎಕ್ಸಾಮ್ಗೆ ಬಂದರೂ ಈ ಲಾಕ್ಡೌನ್ದು ಹೆಲ್ಪ್ಫುಲ್ ಆಗ್ತದೆ ಅನ್ನೋಂಥ ದೃಷ್ಟಿಯಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಹೊರತು ಏನಪ್ಪ ಅಂದರೆ ಹೆಚ್ಚು ವ್ಯೂಸ್ ಮಾಡಿರಿ ನೋಡಿರಿ ಅಂತ ಅನ್ನೋಂಥ ದೃಷ್ಟಿಯಿಂದ ಅಲ್ಲ. ಆಮೇಲೆ 50 ಕ್ವಶನ್ಸು ನಿಮ್ಗೆ ಬೋರಿಂಗ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದ್ರ ಬದಲಾಗಿ 25 ಕ್ವಶನ್ಸು. ಆಮೇಲೆ ಈ ಕ್ವಶನ್ ಪೇಪರ್ ಮುಗಿದ ತಕ್ಷಣ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈಗ ಆಲ್ರೆಡಿ ಯಾವಪ್ಪ ಅಂದರೆ PC ಕರೆದಿದ್ದಾರೆ, ಅದರ ಮೇಲೆ ಹೆಚ್ಚು, ಯಾಕಂದರೆ ಸ್ಟ್ರೇಟ್ ಕ್ವಶನ್ಸ್ ಇರ್ತಾವೆ. ಹೌದಾ, ಉಳಿದ 4 ಆಪ್ಷನ್ಗಳಿಗೆ ಒಂದು ಸ್ವಲ್ಪ ವಿವರಣೆಯನ್ನು ಕೊಟ್ಟರೆ ಭಾಳ ಈಸಿಯಾಗಿ ಕವರ್ ಅಪ್ ಮಾಡ್ಬೋದು ಅನ್ನೋಂಥ ದೃಷ್ಟಿಯಿಂದ PC ಕ್ವಶನ್ ಪೇಪರನ್ನು ಎತ್ಕೊಂಡು ಬಿಡಿಸ್ಬೇಕಂತ ಇದ್ದೀನಿ. ಅದಕ್ಕೆ PC ಎಕ್ಸಾಮ್ ಯಾರ್ಯಾರು ಸ್ಟಡಿ ಮಾಡ್ತಾಯಿದ್ದಾರೆ ಅಂತಹವರು ಗ್ರೂಪನ್ನು ಸೇರಿ ಅದಕ್ಕಾಗಿ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡೋದು ದಿನಾಲೂ ಆ ಕ್ವಶನ್ ಪೇಪರ್ಸನ್ನು. ಹೌದಾ, ಇದು ನೋಡೋಣ ಸಾಧ್ಯ ಆದರೆ ಇದು 25. ಆಮೇಲೆ ಅದರಲ್ಲಿ ಸಿಂಪಲ್ ಕ್ವಶನ್ಸ್ ಇರೋದ್ರಿಂದ PC ಎಕ್ಸಾಮ್ಸ್ ನಾನು ಕ್ವಶನ್ ಪೇಪರ್ ನೋಡಿದ್ದೀನಿ, ಸಿಂಪಲ್ ಕ್ವಶನ್ಸ್ ಇರೋದ್ರಿಂದ ಡೈಲಿ ಅದನ್ನು 50 ಕ್ವಶನ್ಸ್ ಸಾಲ್ವ್ ಮಾಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. GST ಇಂದ ವಿನಾಯಿತಿ ಪಡೆದದ್ದು. ಹೌದಾ, GST ಇಂದ ವಿನಾಯಿತಿಯನ್ನು ಪಡೆದಂಥ ವಸ್ತುಗಳು ಯಾವ್ಯಾವಪ್ಪ ಅಂತ ಮೊದಲು ನಿಮ್ಗೆ ಗೊತ್ತಿರಬೇಕು. ಅಂದಾಗ ಈ ಪ್ರಶ್ನೆಗೆ ನೀವು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ. ಏನು ಮಾಡ್ಲಿಕ್ಕಾಗ್ತದೆ, ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ GST ಇಂದ ವಿನಾಯಿತಿ ಪಡೆದಂಥ ವಸ್ತುಗಳು ಯಾವ್ಯಾವಪ್ಪ ಅಂದರೆ ಪೆಟ್ರೋಲಿಯಂ ಮತ್ತು ಜೈವಿಕ ಅನಿಲ. ಯಾವುದು? ಪೆಟ್ರೋಲಿಯಂ ಮತ್ತು ಜೈವಿಕ ಅನಿಲ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಪೆಟ್ರೋಲಿಯಂ ಮತ್ತು ಜೈವಿಕ ಅನಿಲಪ್ಪ. ಏನಪ್ಪ ಅಂದರೆ ಸರಿಯಾದ ಉತ್ತರ. ಹಾಗಾದರೆ GST ಇಂದ ವಿನಾಯಿತಿ ಪಡೆದಂಥ ವಸ್ತುಗಳು ಯಾವುವು? ಹೌದಾ, ಒಂದು ಸಲ ಪಟ್ಟಿ ಹೇಳ್ತೀನಿ, ಬೇಕಾದರೆ ಎಲ್ಲಾದರೂ ನೋಟ್ಸ್ ಮಾಡ್ಕೊಳ್ರಿ ಅಥವಾ ಬರ್ಕೊಂಡು ಇಟ್ಕೊಳ್ರಿ. ಇದಕ್ಕೆ ಸಂಬಂಧಪಟ್ಟಂಥ ಸೇಮ್ ಕ್ವಶನ್ ಫ್ರೇಮ್ ಆಗೋ ಚಾನ್ಸಸ್ ಇರ್ತದೆ, ಆದರೆ ಆಪ್ಷನ್ ಮಾತ್ರ ಚೇಂಜ್ ಆಗ್ತಿರ್ತಾವೆ. ಹಾಗಾದರೆ ಏನಪ್ಪ ಅಂದರೆ ಸಜೀವ ಮೀನು ಅಥವಾ ಫ್ರೆಶ್ ಮೀನು ಅಂತ ಏನು ಕೇಳ್ತೀವಲ್ಲ ಅದು. ಹೌದಾ, ಆಮೇಲೆ ಫ್ರೆಶ್ ಮೊಟ್ಟೆ, ಹಸಿ ಹಾಲು ಪ್ಯಾಕ್ ಮಾಡೋದಲ್ಲ, ಹಸಿ ಹಾಲು, ಹಸಿ ಶುಂಠಿ, ದ್ರಾಕ್ಷಿ, ಬೆಳ್ಳುಳ್ಳಿ, ಕಲ್ಲಂಗಡಿ, ಕಾಫಿ ಬೀಜಗಳು. ಹೌದಾ, ರೋಸ್ಟ್ ಮಾಡಿದಂಥ ಕಾಫಿ ಬೀಜಗಳಲ್ಲ. ಹೌದಾ, ರೋಸ್ಟ್ ಮಾಡದೇ ಇರುವಂಥ, ಸಂಸ್ಕರಣೆಗೆ ಒಳಪಡದೇ ಇರುವಂಥ ಕಾಫಿ ಬೀಜಗಳು, ಟೀ ಪುಡಿ, ಸಂಸ್ಕರಣೆಗೆ ಒಳಪಡದೇ ಇರುವಂಥ ಟೀ ಪುಡಿ, ಮೆಕ್ಕೆಜೋಳ, ಅಕ್ಕಿ, ಗೋಧಿ, ಜೋಳ, ಸೋಯಾಬೀನು, ತರಕಾರಿ, ಹಣ್ಣು, ನೈಸರ್ಗಿಕ ಜೇನು, ಪ್ಯಾಕ್ ಮಾಡ್ತಾರಲ್ಲ ಆ ಜೇನಲ್ಲ, ನೈಸರ್ಗಿಕ ಜೇನು, ಆಮೇಲೆ ಉಪ್ಪು, ಕಚ್ಚಾ ಪೆಟ್ರೋಲಿಯಂನ ಡೀಸೆಲ್ಲ, ಆಮೇಲೆ ಅದ್ರ ಜೊತೆಗೆ ಪೆಟ್ರೋಲು, ಅದು ಪೆಟ್ರೋಲ್ ನಮ್ಮ ಆಪ್ಷನ್ಗಳೆಲ್ಲ ಇದೆ. ಜೈವಿಕ ಅನಿಲ, ವಿಮಾನ ಇಂಧನಗಳು, ಇವೆಲ್ಲ ಏನಪ್ಪ ಅಂದರೆ GST ಇಂದ ವಿನಾಯಿತಿ ಪಡೆದಂತಹ ವಸ್ತುಗಳು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2. ಕೊಲೆಸ್ಟ್ರಾಲ್ನಿಂದ ಏನಪ್ಪ ಅಂದರೆ ಕೊಲೆಸ್ಟ್ರಾಲ್ನಿಂದ ನಾವು ಸ್ಟಿರಾಯ್ಡ್ ಹಾರ್ಮೋನ್ಗಳನ್ನು ಪಡೆಯಬಹುದು, ಬೈಲ್ ಲವಣಗಳನ್ನು ಪಡೆಯಬಹುದು. ಹೌದಾ, ಅಲ್ಡೋಸ್ಟಿರಾನ್ಗಳನ್ನು ಪಡಿಬೋದು. ಕನ್ನಡದಲ್ಲಿ ಗ್ಲುಕೋಜನ್ ಅಂತ ಕೊಟ್ಟಿದ್ದಾರೆ, ಆದರೆ ಇದು ಗ್ಲುಕೋಗಾನು. ಹೌದಾ, ಆ ಗ್ಲುಕೋಗಾನ್ ಏನಪ್ಪ ಅಂದರೆ ಕೊಲೆಸ್ಟ್ರಾಲಿಂದ ಪಡೆಯಲಾಗದ್ದು. ಇದು ಗ್ಲುಕೋಗಾನ್ ಏನಾಗ್ತದೆ ಅಂದರೆ ನಮ್ಮ ದೇಹದಲ್ಲಿ ಮೆದುರ್ಜಿಕಾಂಗ ಅಂತಿದೆ, ಆ ಮೆದುರ್ಜಿಕಾಂಗ 2 ಗ್ರಂಥಿಗಳನ್ನು ಬಿಡುಗಡೆ ಮಾಡ್ತದೆ, ಒಂದು ಇನ್ಸುಲಿನ್, ಇನ್ನೊಂದು ಗ್ಲುಕೋಗಾನು. ಆ ಗ್ಲುಕೋಗಾನ್ ಏನು ಮಾಡ್ತದೆ ಅಂದ್ರೆ ನಮ್ಮ ದೇಹದಲ್ಲಿರುವಂಥ ಗ್ಲೈಕೋಜನನ್ನು ಗ್ಲುಕೋಸ್ ಆಗಿ ಪರಿವರ್ತಿಸುವಂಥ ಕೆಲಸ ಮಾಡ್ತದೆ. ನಮ್ಮ ದೇಹದಲ್ಲಿ ಏನು ಕೊಬ್ಬು ಅಂತ ಹೇಳ್ತೀವಲ್ಲ, ಕೊಬ್ಬಿನಿಂದನೇ ಕೊಲೆಸ್ಟ್ರಾಲ್ ಉಂಟಾಗಿರ್ತದೆ. ಆದರೆ ಆ ಗ್ಲೈಕೋಜನನ್ನು
ಗ್ಲುಕೋಸ್ ಆಗಿ ಪರಿವರ್ತಿಸುವಂಥ ಕೆಲಸ ಯಾವ್ದು ಮಾಡ್ತದೆ ಅಂದ್ರೆ ಹಾರ್ಮೋನ್ ಗ್ಲುಕೋಗಾನ್. ಹೌದಾ, ಆಪ್ಷನ್ 4 ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3, ಭಾರತದಲ್ಲಿ ಜೀವಗೋಲ ಧಾಮವನ್ನು ಸ್ಥಾಪಿಸಿದ್ದು ಎಲ್ಲಿ? ಹೌದಾ, ಭಾರತದಲ್ಲಿ ಒಂದೇ ಒಂದು ಜೀವಿಗೋಲ ಧಾಮ ಇದೆ. ಹೌದಾ, ಅದನ್ನು ಸ್ಥಾಪಿಸಿದ್ದು ಎಲ್ಲಿ ಅಂತ ಕೇಳಿದ್ದಾರೆ. ಹೌದಾ, ಎಲ್ಲಪ್ಪ ಅಂದರೆ ನೀಲಗಿರಿ ಜೀವಗೋಲ. ಹೌದಾ, ಯಾವುದು? ನೀಲಗಿರಿ. ಭಾರತದಲ್ಲಿರುವಂಥ ಏಕೈಕ ಜೀವಗೋಲ ಯಾವುದಪ್ಪ ಅಂದರೆ ನೀಲಗಿರಿ ಜೀವಗೋಲ. ಸ್ಥಾಪಿಸಿದ್ದು 1986ರಲ್ಲಿ. ಸ್ಥಾಪಿಸಿದ್ದು 1986ರಲ್ಲಿ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಈ ಶಿಲೆಯು ರೂಪಾಂತರ ಶಿಲೆಗೆ ಅತ್ಯುತ್ತಮ ಉದಾಹರಣೆ. ಹೌದಾ, ಈ ಶಿಲೆಯು ರೂಪಾಂತರ ಶಿಲೆಗೆ ಅತ್ಯುತ್ತಮ ಉದಾಹರಣೆ ಯಾವುದಪ್ಪ ಅಂದರೆ ಶಿಸ್ಟ್. ಯಾವ ಶಿಲೆ? ಸಿಸ್ಟ್. ಹೌದಾ, ಆಮೇಲೆ ಈ ವಿಡಿಯೋದ ಜೊತೆ ತುಂಬ ಚಿಕ್ಕದಾದರೆ ಈ ವಿಡಿಯೋದ ಜೊತೆ ಒಂದು ಸಣ್ಣ ಸೈನ್ಸ್ದು ಒಂದು ಕ್ಲಿಪ್ ಮಾಡಿದ್ದೆ. ಅದರಲ್ಲಿ 3 ರೀತಿಯ ಅಗ್ನಿಶಿಲೆ, ಜಲಜ ಶಿಲೆ ಮತ್ತು ರೂಪಾಂತರ ಶಿಲೆ, ಈ 3 ಶಿಲೆಗಳಿಗೆ ಉದಾಹರಣೆಯನ್ನು ಹೌದಾ ಕೊಡುವಂಥ ಕೆಲಸ ಮಾಡಿದ್ದೀನಿ. ಹೌದಾ, ಇದ್ರ ಜೊತೆ ಅಟ್ಯಾಚ್ ಮಾಡಲಿ ಅಥವಾ ಅದನ್ನು ಸೆಪ್ರೇಟ್ ಕ್ಲಿಪ್ಪಾಗಿ ಹಾಕಲಿ. ಹೌದಾ, ಅದನ್ನು ನೋಡಿದಾಗ ನಿಮ್ಗೆ ಇದೇನಾಗ್ತದೆ ಅಂದರೆ ಏನು ಎಲ್ಲ ಶಿಲೆಗಳಿಗೆ ಉದಾಹರಣೆಗಳು ಬಳಕೆ ಆಗ್ತವೆ. ಅದಕ್ಕೆ ಅದನ್ನು ಹೆಚ್ಚು ವಿವರಿಸುವಂಥ ಕೆಲಸ ಮಾಡೋದಿಲ್ಲ, ಉತ್ತರವನ್ನು ಮಾತ್ರ ಹೇಳುವಂಥ ಕೆಲಸ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5. ಹೌದಾ, ಕ್ವಶನ್ ನಂಬರ್ 5 ಏನಿದೆಪ್ಪ ಅಂದರೆ ಸಹಜ ತಾಪ ತಗ್ಗಿಕೆ ವಾಯುಮಂಡಲದಲ್ಲಿ ಎಷ್ಟಿರ್ತದಪ್ಪ ಅಂದರೆ 6.5 ಡಿಗ್ರಿ ಸೆಲ್ಸಿಯಸ್ 6.5 ಡಿಗ್ರಿ ಸೆಲ್ಸಿಯಸ್. ಹೌದಾ, ಪರ್ ಕಿಲೋಮೀಟರ್. ಇದು ಏನಪ್ಪ ಅಂದರೆ ಸರಿಯಾದ ಉತ್ತರ. 6.5 ಡಿಗ್ರಿ ಸೆಲ್ಸಿಯಸ್ ಪರ್ ಕಿಲೋಮೀಟರ್ ಇರ್ತದ. ಅಂದ್ರೆ 1 ಕಿಲೋಮೀಟರ್ ಅಂದ್ರೆ 1000 ಮೀಟರು. ಕಿಲೋಮೀಟರ್ ಅಂದ್ರೇನು? 1000 ಮೀಟರು. ಹಾಗಾದರೆ ಈ ಸಹಜ ತಗ್ಗಿಕೆಯ ತಾಪಮಾನಗಳನ್ನು ನಾವು 3 ಮಾಪನದಲ್ಲಿ ಹೇಳ್ತೀವಿ. ಯಾವುದು? ಇಲ್ಲಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೊಟ್ಟಿದ್ದಾರೆ, ಡಿಗ್ರಿ ಫ್ಯಾರನ್ಹೀಟಲ್ಲೂ, ಆಮೇಲೆ ಡಿಗ್ರಿ ಕೆಲ್ವಿನಲ್ಲೂ. ಹಾಗಾದರೆ ಏನಪ್ಪ ಅಂದರೆ ಡಿಗ್ರಿ ಸೆಲ್ಸಿಯಸ್ಸಲ್ಲಿ 6.5 ಡಿಗ್ರಿ ಸೆಲ್ಸಿಯಸ್ ಪರ್ 1000 ಮೀಟರ್ ಅಂತ ಹೇಳಿದೆ. ಹೌದಾ, ಅಪ್ರಾಕ್ಸಿಮೇಟ್ಲಿ ಇವೆಲ್ಲ. ಆಮೇಲೆ ಡಿಗ್ರಿ ಫ್ಯಾರನ್ಹೀಟಲ್ಲಿ 5.4 ಡಿಗ್ರಿ ಫ್ಯಾರನ್ಹೀಟ್ ಪರ್ 1000 ಸ್ಕ್ವೇರ್ ಫೀಟು ಅಥವಾ 18.8 ಡಿಗ್ರಿ ಫ್ಯಾರನ್ಹೀಟ್ ಪರ್ ಮೈಲ್. ನೋಡಿರಿ, ಮೀಟರ್ಗಳಲ್ಲಿ, ಫೀಟ್ಗಳಲ್ಲಿ ಮತ್ತು ಮೈಲ್ಗಳಲ್ಲಿ ಚೇಂಜ್ ಆಗ್ತಾಯಿದೆ. ಮತ್ತೆ ಆಮೇಲೆ ಕೆಲ್ವಿನ್ಗಳಲ್ಲಿ ಹೇಳೋದಾದರೆ 9.8 ಕೆಲ್ವಿನ್ ಪರ್ 1000 ಮೀಟರ್. ಹೌದಾ, ಹಾಗಾದರೆ ಏನಪ್ಪ ಅಂದರೆ ನೋಡಿರಿ, ಡಿಗ್ರಿ ಸೆಲ್ಸಿಯಸ್ಸಲ್ಲಿ 6.5 ಡಿಗ್ರಿ ಸೆಲ್ಸಿಯಸ್ ಪರ್ 1000 ಮೀಟ್ರು. ಆಮೇಲೆ ಡಿಗ್ರಿ ಕೆಲ್ವಿನಲ್ಲಿ 9.8 ಕೆಲ್ವಿನ್ ಪರ್ 1000 ಮೀಟ್ರು. ಆಮೇಲೆ ಡಿಗ್ರಿ ಫ್ಯಾರನ್ಹೀಟಲ್ಲಿ 5.4 ಡಿಗ್ರಿ ಫ್ಯಾರನ್ಹೀಟ್ ಪರ್ 1000 ಸ್ಕ್ವೇರ್ ಫೀಟು. ಆಮೇಲೆ 8.8 ಡಿಗ್ರಿ ಫ್ಯಾರನ್ಹೀಟ್ ಪರ್ ಮೈಲ್. ಹೌದಾ, ಒಂದು ಸ್ವಲ್ಪ ಇದನ್ನು ನೋಟ್ ಮಾಡ್ಕೊಂಡು ಬರ್ಕೊಂಡು ಇಟ್ಕೊಳ್ಳುವಂಥ ಕೆಲಸ ಮಾಡಿರಿ, ಯಾಕಂದರೆ ಇದಕ್ಕೆ ಮತ್ತೆ ಕ್ವಶನ್ ಕೇಳುವಂಥ ಸಾಧ್ಯತೆ ಐತಿ. ಹಾಗಾದರೆ ಹೆಂಗೆ ಎತ್ತರ ಹೆಚ್ಚಾಗ್ತಾ ಹೋಗ್ತದ? ಹೆಂಗೆ ಸಹಜ ತಾಪ ತಗ್ಗಿಕೆ, ಇದನ್ನು ಲ್ಯಾಪ್ಸೆ ರೇಟ್ ಅಂತ ಕರೀತಾರೆ. ಸಹಜ ತಾಪ ತಗ್ಗಿಕೆ. ಹೌದಾ, ಲ್ಯಾಪ್ಸೆ ರೇಟು ಹೆಚ್ಚುತ್ತಿರುವಂಥ ಎತ್ತರದೊಂದಿಗೆ ಗಾಳಿಯ ಉಷ್ಣತೆ ಕಡಿಮೆಯಾಗುವಂಥ ದರವನ್ನೇ ಲ್ಯಾಪ್ಸೆ ರೇಟ್ ಅಂತ ಕರಿತೀವಿ ನಾವು. ಹೆಚ್ಚುತ್ತಿರುವಂಥ ಎತ್ತರದೊಂದಿಗೆ ಗಾಳಿಯ ಉಷ್ಣತೆ ಕಡಿಮೆಯಾಗುವಂತಹ ದರವನ್ನೇ ಏನಂತ ಕರಿತೀವಿ ಅಂದರೆ ಲ್ಯಾಪ್ಸೆ ರೇಟು. ಹಾಗಾದರೆ ಇಲ್ಲೇನು ಕೊಟ್ಟಿದ್ದಾರಲ್ಲ, ಭೂಮಿಯ ಮೇಲಿಂದ 1000 ಮೀಟರ್ ಎತ್ತರಕ್ಕೆ ಹೋದಾಗ 6.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ಕಡಿಮೆ ಆಗ್ತದೆ. ಡಿಗ್ರಿ ಕೆಲ್ವಿನಲ್ಲಿ 1000 ಮೀಟರ್ ಅಷ್ಟು ಎತ್ತರಕ್ಕೆ ಹೋದಾಗ 9.8 ಡಿಗ್ರಿ ಕೆಲ್ವಿನಷ್ಟು ತಾಪ ಕಡಿಮೆ ಆಗ್ತದೆ. ಆಮೇಲೆ 1000 ಫೀಟ್ ಎತ್ತರಕ್ಕೆ ಹೋದಾಗ 5.4 ಡಿಗ್ರಿ ಫ್ಯಾರನ್ಹೀಟ್ ಅಷ್ಟು ತಾಪ ಏನಾಗ್ತದೆ? ಕಡಿಮೆ ಆಗ್ತದೆ ಅಂತಿದ್ರ ಅರ್ಥ. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 6 ಇದು. ಹೌದಾ, ಕ್ವಶನ್ ನಂಬರ್ 6, ಡೋಲ್ಡ್ರಮ್ಸ್. ಹೌದಾ, ಈ ವಲಯ. ಹೌದಾ, ಡೋಲ್ಡ್ರಮ್ಸ್ ಈ ವಲಯ. ಡೋಲ್ಡ್ರಮ್ಸ್ ಏನಪ್ಪ ಅಂದರೆ ಅಂತರ್ ಮೇಲ್ಮೈ ಅಭಿಸರಣ ವಲಯ. ಅಂತರ್ ಮೇಲ್ಮೈ ಅಭಿಸರಣ ವಲಯ. ಇದನ್ನು ನಾವೇನು ಕರಿತೀವಪ್ಪ ಅಂದರೆ ಇಂಟರ್ಟ್ರಾಪಿಕಲ್ ಕನ್ವರ್ಜೆನ್ಸ್ ಏರಿಯಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈ ರೀತಿಯಾಗಿ ಭೂಮಿ ಬರ್ತದೆ. ಇದೇನಪ್ಪ ಅಂದರೆ ನಮ್ಮ ಸಮಭಾಜಕ ವೃತ್ತ ಅಂತ ಇಟ್ಕೊಳ್ಳೋಣ. ಸಮಭಾಜಕ ವೃತ್ತದ ಎರಡೂ ಬದಿಗೆ ಏನು 5 ಡಿಗ್ರಿ
ಮೇಲೆ ಮತ್ತು ಕೆಳಗಡೆ ಇದೆಯಲ್ಲ, ಹೌದಾ, ಅದನ್ನು ನಾವೇನು ಕರಿತೀವಿ ಅಂದರೆ ಅಂತರ ಮೇಲ್ಮೈ ಅಭಿಸರಣ ವಲಯ ಅಥವಾ ಡೋಲ್ಡ್ರಮ್ಸ್ ಅಂತ ಕರಿತೀವಿ. ಅಂತರ ಮೇಲ್ಮೈ ಅಭಿಸರಣ ವಲಯ ಅಥವಾ ಡೋಲ್ಡ್ರಮ್ಸ್ ಅಂತ ಕರಿತೀವಿ, ಹೌದಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವ ಕಲ್ಲಿದ್ದಲು ಗಣಿಯಿಂದ ಗರಿಷ್ಠ ಕಲ್ಲಿದ್ದಲು ಲಭ್ಯವಾಗುತ್ತದೆ? ಯಾವ ಕಲ್ಲಿದ್ದಲಿಂದಪ್ಪ ಅಂದರೆ ಝರಿಯಾ. ಯಾವುದು? ಝರಿಯಾ ಎಲ್ಲಿ ಬರ್ತದ? ಹೌದಾ, ಪಶ್ಚಿಮ ಜಾರ್ಖಂಡದಲ್ಲಿ ಬರ್ತದೆ. ಪಶ್ಚಿಮ ಜಾರ್ಖಂಡದಲ್ಲಿ ಒಟ್ಟು 19.4 ಬಿಲಿಯನ್ ಟನ್, ಒಟ್ಟು 19.4 ಬಿಲಿಯನ್ ಟನ್ ಅಷ್ಟು ಏನಪ್ಪ ಅಂದರೆ ಕಲ್ಲಿದ್ದಲಿನ ಶೇಖರಣೆ ಇದೆ. ಎಲ್ಲಿ? ಝರಿಯಾದಲ್ಲಿ. ಹಾಗಾದರೆ ಉಳಿದ 3 ಆಪ್ಷನ್ಗಳನ್ನು ನೋಡ್ಬಿಡೋಣ. ಯಾವುದಪ್ಪ ಅಂದರೆ ತಲ್ಚೇರ. ಹೌದಾ, ತಲ್ಚೇರ ಏನಾಗ್ತದನ್ನ ಅಂಗುಲ್ ಡಿಸ್ಟ್ರಿಕ್ಟ್ ಒಡಿಸ್ಸಾದಲ್ಲಿ ಬರ್ತದೆ. ಅಂಗುಲ್ ಡಿಸ್ಟ್ರಿಕ್ಟ್ ಒಡಿಸ್ಸಾದಲ್ಲಿ ಬರ್ತದೆ. ಬೇಕಾದ್ರೆ ನೋಟ್ಸ್ ಮಾಡ್ಕೋತೀನಿ ಅಂದರೆ ಮಾಡ್ಕೊಡ್ರಿ. ರಾಣಿಗಂಜ್. ಹೌದಾ, ರಾಣಿಗಂಜ್ ಎಲ್ಲಿ ಬರ್ತದಪ್ಪ ಅಂದರೆ, ಹೌದಾ, ಅಸಾನ್ಸೋಲು ಮತ್ತು ದುರ್ಗಾಪುರ ಅಂತ 2 ಡಿಸ್ಟ್ರಿಕ್ಟ್ಸ್ಗಳು. ಎಲ್ಲಿ ಬರ್ತಾವೆ ಇವು? ಅಸಾನ್ಸೋಲು ಮತ್ತು ದುರ್ಗಾಪುರ ಪಶ್ಚಿಮ ಬರ್ಧಮಾನ್ ಡಿಸ್ಟ್ರಿಕ್ಟು ವೆಸ್ಟ್ ಬೆಂಗಾಲಲ್ಲಿ. ಪಶ್ಚಿಮ ಬರ್ಧಮಾನ್ ಡಿಸ್ಟ್ರಿಕ್ಟು ವೆಸ್ಟ್ ಬೆಂಗಾಲಲ್ಲಿ ಅಸಾನ್ಸೋಲು ಮತ್ತು ದುರ್ಗಾಪುರ ಅಂತ 2 ಪ್ರದೇಶಗಳು ಬರ್ತಾವೆ. ಅಲ್ಲಿ ಏನು ಬರ್ತದೆ ಅಂದರೆ ರಾಣಿಗಂಜ್ ಬರ್ತದೆ. ಯಾವುದು? ರಾಣಿಗಂಜ್. ಇನ್ನು ನೆಕ್ಸ್ಟ್ ಬೊಕಾರೋ. ಹೌದಾ, ಬೊಕಾರೋ ಏನಾಗ್ತದಪ್ಪ ಅಂದರೆ, ಹೌದಾ, ರಾಮ್ಗರ್ ಮತ್ತು ಹಜಾರಿಬಾಗ್. ಹೌದಾ, ರಾಮ್ಗರ್ ಮತ್ತು ಹಜಾರಿಬಾಗ್ ಅನ್ನುವಂಥ 2 ಡಿಸ್ಟ್ರಿಕ್ಟು. ಇವೆರಡು ಡಿಸ್ಟ್ರಿಕ್ಟ್ ಎಲ್ಲಿ ಬರ್ತಾವೆ ಅಂದರೆ ಸೇಮ್ ಜಾರ್ಖಂಡಲ್ಲೇ ಬರ್ತಾವೆ. ಜಾರ್ಖಂಡಲ್ಲಿರುವಂಥ ಒಂದು ಪ್ರದೇಶ. ಇವೇನು 4 ಏನಪ್ಪ ಅಂದರೆ ಕಲ್ಲಿದ್ದಲ ಗಣಿಗಳ ಹೊಂದಿದಂತಹ ಪ್ರದೇಶಗಳು. ಆದರೆ ಈ 4 ಆಪ್ಷನ್ಗಳಲ್ಲೇ ಗರಿಷ್ಠ ಪ್ರಮಾಣದಲ್ಲಿ ಕಲ್ಲಿದ್ದು ಎಲ್ಲಿ ಸಿಗ್ತದೆ ಅಂದರೆ ಝರಿಯಾ ಜಾರ್ಖಂಡದಲ್ಲಿ ಸಿಗ್ತದೆ. 19.4 ಬಿಲಿಯನ್ ಟನ್ ಅಷ್ಟು ಸಂಗ್ರಹಣೆ ಇದೆ. ಹೌದಾ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕ್ವಶನ್ ನಂಬರ್ 8. ಸಮಾನಾಂತರವಾದ 2 ಫಾಲ್ಟ್ಗಳು ಕುಸಿಯುವ ಮುಖಾಂತರ ಉಂಟಾಗುವಂತಹ ಕಣಿವೆ. ಸಮಾಂತರ 2 ಫಾಲ್ಟ್ಗಳು ಏನಪ್ಪ ಅಂದರೆ, ಫಾಲ್ಟ್ಗಳು ಅಂದರೆ ದೋಷಗಳು, ಕುಸಿಯುವ ಮುಖಾಂತರ ಉಂಟಾಗುವಂಥ ಕಣಿವೆ ರಿಫ್ಟ್ ಕಣಿವೆ. ಯಾವ ಕಣಿವೆ? ರಿಫ್ಟ್ ಕಣಿವೆ. ಹಾಗಾದರೆ ನಾವು ನೈಸರ್ಗಿಕ ಇಳಿಜಾರು ಅಂದರೆ ಏನು ತಿಳ್ಕೊಳ್ಳೋಣ. ನೈಸರ್ಗಿಕ ಇಳಿಜಾರು ಅದನ್ನೇನು ಕೇಳ್ತಾರೆ ಅಂದರೆ ಏನಪ್ಪ ಅಂದರೆ ಎಸ್ಕಾರ್ಪ್ಮೆಂಟ್ ಅಂತ ಕರೀತಾರೆ. ನೈಸರ್ಗಿಕ ಇಳಿಜಾರು 2 ಪ್ರಕ್ರಿಯೆಗಳ ಮೂಲಕ ಉಂಟಾಗ್ತದೆ. ಒಂದು ಸವೆತ, ಒಂದು ದೋಷ. ಹೌದಾ, ಒಂದು ಸವೆತ, ಒಂದು ದೋಷ. ವೆದರಿಂಗ್ ಮತ್ತು ಫಾಲ್ಟ್ಗಳಿಂದ ಉಂಟಾಗ್ತದೆ. ಹಾಗಾದರೆ ಸವೆತ ಗಾಳಿ ಮತ್ತು ನೀರಿನ ಮೂಲಕ ಮಣ್ಣಿನ ಮೇಲ್ಪದರ ಕೊಚ್ಚಿ ಹೋಗುವಿಕೆಯಿಂದ ಉಂಟಾಗ್ತದೆ. ದೋಷ ಫಾಲ್ಟ್ ಅಂತ ಕರಿತೀವಲ್ಲ, ಒಂದು ಬಂಡೆ ಇನ್ನೊಂದು ಬಂಡೆಯಾಗಿ ಪರಿವರ್ತನೆ ಆಗಬೇಕಾದ್ರೆ, ಹೌದಾ, ಯಾವುದೋ ಸೆಡಿಮೆಂಟ್ ರಾಕ್ಸ್ಗಳು ಉಂಟಾಗ್ತದೆ. ಹೌದಾ. ಹಾಗಾದರೆ ನೈಸರ್ಗಿಕ ಇಳಿಜಾರು 2 ಏನಪ್ಪ ಅಂದರೆ ವಿಧಾನಗಳ ಮೂಲಕ ನಡೀತದೆ ಅಂತ ಹೇಳಿದೆ. ಸವೆತ ಮತ್ತು ದೋಷ. ಸವೆತ ಹೆಂಗೆ ಉಂಟಾಗ್ತದೆ, ದೋಷ ಹೆಂಗೆ ಉಂಟಾಗ್ತದೆ ಅಂತ ಹೇಳಿದೆ. ಇನ್ನು ಸ್ತರಭಂಗದಿಂದ ಕೂಡಿರುವ ಏರುಭೂಮಿ. ಸ್ತರಭಂಗದಿಂದ ಕೂಡಿರುವ ಏರುಭೂಮಿ. ಹಾಗಾದರೆ ಸ್ತರಭಂಗದಿಂದ ಕೂಡಿರುವಂತಹ ಏರುಭೂಮಿಯನ್ನು ನಾವೇನು ಕೇಳ್ತೀವಿ ಅಂದರೆ ಹಾಸ್ಟ್ ಮತ್ತು ಗ್ರ್ಯಾಬನ್ ಅಂತ ಕರಿತೀವಿ. ಹಾಸ್ಟ್ ಮತ್ತು ಏನು ಕರಿತೀವಿ? ಗ್ರ್ಯಾಬನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಸಮಾಂತರ ಭೂಮಿ ಇದೆ ಈ ರೀತಿ. ಈ ಸಮಾಂತರ ಭೂಮಿ ಇದ್ದಿದ್ದು ಏನು ಸಮಸ್ಯೆ ಆಗ್ತದಪ್ಪ ಅಂದರೆ ಅಲ್ಲಲ್ಲಿ ಸಮಾಂತರ ಭೂಮಿ ಇದ್ದಿದ್ದು ಅಲ್ಲಲ್ಲಿ ಏನಾಗ್ತದಪ್ಪ ಅಂದರೆ ನೋಡ್ರಿ, ಈ ರೀತಿಯಾಗಿ ಅಲ್ಲಲ್ಲಿ ಏನಪ್ಪ ಅಂದರೆ ತಗ್ಗುಗಳು ಉಂಟಾಗ್ತವೆ. ಈ ರೀತಿಯಾಗಿ ನೋಡ್ರಿ, ಈ ರೀತಿಯಾಗಿ ಏನಾಗ್ತಾವೆ ಅಂದರೆ ತಗ್ಗುಗಳು ಉಂಟಾಗ್ತವೆ. ಹಾಗಾದರೆ ಈ ತಗ್ಗುಗಳು ಏನು ಉಂಟಾಗಿದಾವಲ್ಲ ಅವುಗಳನ್ನೇ ಸ್ತರಭಂಗ ಅಂತ ಕರಿತೀವಿ. ಸಮಾಂತರ ಭೂಮಿ ಇತ್ತು, ಆ ಸಮಾಂತರ ಭೂಮಿಯಲ್ಲಿ ಸ್ತರಭಂಗಗಳು ಉಂಟಾದವು. ಆಮೇಲೆ ಮೇಲಿನ ಭಾಗವನ್ನು ಹಾಸ್ಟ್ ಅಂತ ಕರೀತಾರೆ, ಕೆಳಗಿನ ಭಾಗವನ್ನು ಏನಪ್ಪ ಕರೀತಾರೆ ಅಂದರೆ ಗ್ರ್ಯಾಬನ್ನು. ಈ ಭಾಗವನ್ನು ಗ್ರ್ಯಾಬನ್ ಅಂತ ಕರೀತಾರೆ, ಮೇಲಿನ ಭಾಗವನ್ನು ಹಾಸ್ಟ್ ಅಂತ ಕರೀತಾರೆ. ಇನ್ನು ಭಾಗದಿಂದ ಕೂಡ ಮೇಗಿನ ಭಾಗ ಏನಿದೆಯಲ್ಲ ಅದು ಏರುಭೂಮಿ. ಮೇಲಿನ ಭಾಗ ಏನಿದೆ ಏರುಭೂಮಿ, ಕೆಳಗಿನ ಭಾಗ ಏನಿದೆಯಲ್ಲ ಅದು ಸ್ತರಭಂಗದಿಂದ ಕೂಡಿರುವಂಥ ಪ್ರದೇಶ. ಹೌದಾ. ಹಾಗಾದರೆ ಇಲ್ಲಿ ಏನಾಗ್ತಾವಪ್ಪ ಅಂದರೆ ಭೂಮಿಯ ಸಮಾಂತರ ಪ್ರದೇಶದಲ್ಲಿ ಜೋಡಿಯಾಗಿ ವಿರುದ್ಧ ಹದ್ದುಗಳನ್ನು ತಗ್ಗು ಅಂತ ಕರಿತೀವಿ. ಹದ್ದುಗಳಂತಹ ಸಾಮಾನ್ಯ ದೋಷಗಳು, ಫಾಲ್ಟ್ಸ್ಗಳು ಸಂಭವಿಸಿದಾಗ ಹಾಸ್ಟು ಮತ್ತು ಗ್ರ್ಯಾಬನ್ ಸ್ತರಭಂಗದಿಂದ ಕೂಡಿರುವಂಥ ಭೂಮಿ ಏನಾಗ್ತದೆ ಅಂದ್ರೆ ಉಂಟಾಗ್ತದೆ. ಸ್ತರಭಂಗದಿಂದ ಕೂಡಿದಂಥ ಭೂಮಿ ಏನಾಗ್ತದೆ? ಉಂಟಾಗ್ತದೆ. ಆಮೇಲೆ ಏನಪ್ಪ ಅಂದರೆ ಪರ್ವತ ಅಡ್ಡ, ಬ್ಲಾಕ್ ಮೌಂಟೇನ್ಸ್ ಅಂತ ಕರಿತೀವಿ ನಾವು ಅದನ್ನು. ಪರ್ವತಗಳ ಅಡ್ಡ, ಬ್ಲಾಕ್ ಮೌಂಟೇನ್ಸ್. ಹೌದಾ. ಕಪ್ಪು ಪರ್ವತ ರಚನೆಯು ನಿಧಾನ ಭೌತಿಕ ಪ್ರಕ್ರಿಯೆಗಳಿಂದ ಉಂಟಾಯಿತು ಅಂತ ನಿಮ್ಗೆ ಗೊತ್ತಿದೆ.
ಕಪ್ಪು ಪರ್ವತ ರಚನೆ ಹೆಂಗಾಯಿತು? ನಿಧಾನ ಭೌಗೋಳಿಕ ಪ್ರಕ್ರಿಯೆಗಳಿಂದ ಉಂಟಾಯಿತು. ಸುಮಾರು 260 ದಶಲಕ್ಷ ವರ್ಷಗಳ ಹಿಂದೆ ಕರಗಿದಂತಹ ಬಂಡೆಯ ರಾಶಿ, 260 ದಶಲಕ್ಷ ವರ್ಷಗಳ ಹಿಂದೆ ಕರಗಿದಂಥ ಬಂಡೆಯ ರಾಶಿ ನಿಧಾನವಾಗಿ ಭೂಮಿಯ ಮೇಲ್ಮೈಗಿಂತ ಆಳವಾಗಿ ಹೋಗಿ ಗಟ್ಟಿಯಾಗುತ್ತಾ, ಹೌದಾ, ಆ ಗಟ್ಟಿಯಾದಂತಹ ಕಪ್ಪು ವಸ್ತು ಏನಿತ್ತಲ್ಲ, ಗ್ರಾನೈಟ್ ಬಂಡೆಯ ದೇಹವನ್ನು ರೂಪಿಸ್ತದ. ಅದನ್ನೇ ನಾವೇನು ಕರಿತೀವಿ ಅಂದರೆ ಪರ್ವತಗಳ ಅಡ್ಡ, ಬ್ಲಾಕ್ ಮೌಂಟೇನ್ಸ್. ಪರ್ವತಗಳ ಅಡ್ಡ, ಬ್ಲಾಕ್ ಮೌಂಟೇನ್ಸ್ ಅಂತ ಕರಿತೀವಿ. ಇಷ್ಟೇ ಏನಪ್ಪ ಅಂದರೆ 8ನೇ ಕ್ವಶನ್ ಬಗ್ಗೆ ವಿವರಣೆ. ಒಂದು ಸ್ವಲ್ಪ ನೀವು ಇದನ್ನು ಏನು ನೋಟ್ಸ್ ಮಾಡ್ಕೊಂಡು ಇಟ್ಕೋತೀರಾ ಅಂತ ಅನ್ಕೋತೀನಿ. ಕ್ವಶನ್ ನಂಬರ್ 9 ಏನಿದೆಪ್ಪ ಅಂದರೆ ವಾಯುಮಂಡಲದ ಅತ್ಯಂತ ಕೆಳಪದರ. ಹೌದಾ, ವಾಯುಮಂಡಲದ ಪದರಗಳ ಬಗ್ಗೆನೂ ವಿವರಣೆ ನಾನೇನು ಸೈನ್ಸ್ ಸಣ್ಣ ಕ್ಲಿಪ್ ಅಂತ ಹೇಳಿದ್ನಲ್ಲ ಅದರಲ್ಲಿ ಕೊಡುವಂಥ ಕೆಲಸ ಮಾಡಿದ್ದೀನಿ, ಅದನ್ನು ನೋಡ್ತೀರ ಅಂತ ಅನ್ಕೋತೀನಿ. ಯಾವುದಪ್ಪ ಅಂದರೆ ಟ್ರೋಫೋಸ್ಪಿಯರ್ನ ಏನಂತ ಕರಿತೀವಿ ಅಂದರೆ ಟ್ರೋಫೋಗೋಲ್ ಅಂತ ಕರಿತೀವಿ. ಆಮೇಲೆ ಅಯಾನೋಸ್ಪಿಯರ್ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಮಾಡುವಂಥ ಕೆಲಸ ಮಾಡ್ತೀನಿ. ಅಯಾನೋಸ್ಪಿಯರ್ನಿಂದ ರೇಡಿಯೋ ತರಂಗಗಳು ಏನಾಗ್ತವೆ ಅಂದರೆ ಪ್ರತಿಫಲಿಸಲ್ಪಡ್ತಾವ. ಆಮೇಲೆ ಮೀಸೋಸ್ಪಿಯರು ಅತ್ಯಂತ ಪದರ. ಹೌದಾ, ಆಮೇಲೆ ಸ್ತರಗೋಲ ಯಾವುದಪ್ಪ ಅಂದರೆ ಸ್ಟ್ರಾಟೋಸ್ಪಿಯರು. ಟ್ರೋಫೋಸ್ಪಿಯರ್ನ ಮೇಲ್ಭಾಗ, ಓಝೋನ್ ಪದರ ಕಂಡುಬರುವಂಥ ಭಾಗ. ಹೌದಾ, ಇದ್ರ ಬಗ್ಗೆ ಹೆಚ್ಚು ವಿವರಣೆಯಲ್ಲಿ ನೀಡುವಂಥ ಕೆಲಸ ಮಾಡಿದ್ದೀನಿ, ಒಂದು ಸ್ವಲ್ಪ ನೋಡ್ಕೊಳ್ಳುವಂಥ ಕೆಲಸ ಮಾಡಿರಿ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. 10th, ಸ್ಥಳಾಕೃತಿಯ ನಕ್ಷೆಗಳು ಇದರಿಂದ ಸಿದ್ಧಪಡಿಸುತ್ತವೆ. ಅಂದರೆ ಇವರಿಂದ ಏನಾಗ್ತವೆ ಅಂದರೆ ಸಿದ್ಧಪಡಿಸಲಾಗ್ತವೆ. ಭಾರತದ ಏನಪ್ಪ ಅಂದರೆ ಸ್ಥಳಾಕೃತಿಯ ನಕ್ಷೆಗಳು ಇವರಿಂದ ಸಿದ್ಧಪಡಿಸಲ್ಪಡುತ್ತವೆ. ಯಾರಿಂದಪ್ಪ ಅಂದರೆ ಭಾರತದ ಸಮೀಕ್ಷೆ ಸಚಿವಾಲಯದಿಂದ. ಭಾರತದ ಸಮೀಕ್ಷೆ ಸಚಿವಾಲಯ ಅದನ್ನು ಏನು ಕರಿತೀವಿ ಸರ್ವೆ ಆಫ್ ಇಂಡಿಯಾದಿಂದ ಸ್ಥಳಾಕೃತಿ ನಕ್ಷೆಗಳನ್ನು ಏನು ಮಾಡಲಾಗ್ತದೆ ಅಂದ್ರೆ ಸಿದ್ಧಪಡಿಸಲಾಗ್ತದೆ. ಹೌದಾ, ಈಗ ಕ್ವಶನ್ ನಂಬರ್ 11 ನೋಡೋಣ. ಭಾರತದ ರಾಷ್ಟ್ರೀಯ ಆದಾಯ ಮಾಪನದ ಮೊದಲ ಪ್ರಯತ್ನ ಕೈಗೊಂಡವರು. ಭಾರತದ ರಾಷ್ಟ್ರೀಯ ಆದಾಯದ ಮೊದಲ ಪ್ರಯತ್ನವನ್ನು, ಹೌದಾ, ಕ್ಯಾಲ್ಕುಲೇಟ್ ಮಾಡಿದವ್ರು ಯಾರಪ್ಪ ಅಂದರೆ ದಾದಾಬಾಯಿ ನವರೋಜಿ 1867-68ರಲ್ಲಿ. ಆದರೆ ಇಲ್ಲಿ ದಾದಾಬಾಯಿ ನವರೋಜಿ ಆಪ್ಷನ್ ಇಲ್ಲ. ಹಾಗಾದರೆ ಆ ಮೆಥಡನ್ನು ಮತ್ತೆ ಏನಪ್ಪ ಅಂದರೆ ರೆಡಿ ಮಾಡಿ ಜಾರಿಗೆ ತಂದವ್ರು ಯಾರಪ್ಪ ಅಂದರೆ VKRV ರಾವ್. ಯಾರು? VKRV ರಾವ್. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಹೌದಾ, ಕ್ವಶನ್ ನಂಬರ್ 12. ಭಾರತದಲ್ಲಿ ವಿತ್ತೀಯ ನೀತಿ ರೂಪಿಸುವುದು ಯಾವುದು? ಭಾರತದಲ್ಲಿ ವಿತ್ತೀಯ ನೀತಿ ರೂಪಿಸುವುದು ಹಣಕಾಸು ಸಚಿವಾಲಯ. ಯಾವುದು? ಹಣಕಾಸು ಸಚಿವಾಲಯ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಹೌದಾ, ನೆಕ್ಸ್ಟ್, ವಿಜಯ ಕೇಲ್ಕರ್ ಸಮಿತಿ ಭಾರತದಲ್ಲಿ ರಚನೆಯಾದದ್ದು ಇದರ ಸಂಬಂಧಿ. ವಿಜಯ ಕೇಲ್ಕರ್ ಸಮಿತಿ ರಚನೆಯಾದದ್ದು ಭಾರತದಲ್ಲಿ ಇದರ ಸಂಬಂಧಿ. ಯಾವುದರ ಸಂಬಂಧಿಪ ಅನ್ನೋದನ್ನು ನೋಡಬೇಕಾಗಿದೆ. ಹಾಗಾದ್ರೆ ವಿಜಯ ಕೇಲ್ಕರ್ ಸಮಿತಿ ಭಾರತದಲ್ಲಿ ರಚನೆಯಾದದ್ದು ಯಾವುದಕ್ಕೋಸ್ಕರಪ್ಪ ಅಂದರೆ ತೆರಿಗೆ ಸುಧಾರಣೆ. ಯಾವುದಕ್ಕೋಸ್ಕರ? ತೆರಿಗೆ ಸುಧಾರಣೆ. ಹೌದಾ, ಹಾಗಾದರೆ ಇಂತಹ ಪ್ರಶ್ನೆಗಳು ವಿಜಯ ಕೇಲ್ಕರ್ ಒಂದು ಕ್ವಶನ್ ಯಾವುದೇ ಎಕ್ಸಾಮ್ ಅಂತ ತೊಗೊಳ್ರಿ, ನೀವು PC ಎಕ್ಸಾಮ್ ತೊಗೊಳ್ರಿ ಅಥವಾ ಏನೋ SDA FDA ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ರಿ, ಯಾವುದಾದ್ರೂ ಒಂದು ಸಮಿತಿ ಬಗ್ಗೆ ಒಂದು ಕ್ವಶನನ್ನು ಕೇಳಿರ್ತಾರೆ. ಅದಕ್ಕೆ ಈಗ ಎಲ್ಲ ಸಮಿತಿಗಳನ್ನು ಒಂದು ಸಲ ನಿಮ್ಗೆ ಏನು ಮಾಡ್ತೀನಿ ಅಂದರೆ ಹೇಳುವಂಥ ಕೆಲಸ ಮಾಡ್ತೀನಿ. ಹಾಗಾದರೆ ಎಲ್ಲಾದರೂ ಪೆನ್ನು ಪೇಪರ್ ತೊಗೊಂಡು ನೋಟ್ಸ್ ಮಾಡಿ ಇಟ್ಕೊಳ್ರಿ, ಅಥವಾ ಇದು ಆಡಿಯೋ ನೋಟ್ಸ್ ಅಂತ ಹೇಳಿದ್ದೀನಿ, ಮೇಲಿನ ಮೇಲೆ ಕೇಳೋದ್ರ ಮೂಲಕ ಇದನ್ನು ನೆನ್ಪಿಟ್ಕೊಳ್ಬೋದು. ಹಾಗಾದರೆ ನೋಡಿರಿ, ಮೊದಲನೇದು ಅಭಿಜಿತ್ ಸೇನ್ ಕಮಿಟಿ 2002ರಲ್ಲಿ ನೇಮಕ ಆಗಿತ್ತು. ಇದೇನಪ್ಪ ಅಂದರೆ ಲಾಂಗ್ ಟರ್ಮ್ ಫುಡ್ ಪಾಲಿಸಿದು. ಹೌದಾ, ದೀರ್ಘಕಾಲಿಕ ಆಹಾರ ಏನಪ್ಪ ಅಂದರೆ ಆಹಾರ ನಿಯಮ. ಹೌದಾ, ನೆಕ್ಸ್ಟು ಅಬಿದ್ ಹುಸೇನ್ ಕಮಿಟಿ. ಹೌದಾ, ಅಬಿದ್ ಹುಸೇನ್ ಕಮಿಟಿ ಯಾವುದಕ್ಕೆ ರಚನೆ ಆಗಿತ್ತಪ್ಪ ಅಂದರೆ ಆನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಸಣ್ಣ ಉದ್ಯಮಿಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಫಾರ್ಮ್ ಮಾಡಲಾಗಿತ್ತು. ಅಜಿತ್ ಕುಮಾರ್ ಕಮಿಟಿ. ಹೌದಾ, ಅಜಿತ್ ಕುಮಾರ್ ಕಮಿಟಿಯನ್ನು ಒಂದು 2-3 ವರ್ಷಗಳ ಹಿಂದೆ ನಾವೇನು ಅಂದರೆ ಆರ್ಮಿ ಜನರು ಸ್ಟ್ರೈಕ್ ಮಾಡೋದನ್ನು ನೋಡಿದ್ವಿ. ಆರ್ಮಿ ಜನರು ಪೇ ಸ್ಕೇಲ್ ಹೈಕ್ಗೋಸ್ಕರ ಉಂಟಾಗಿತ್ತು. ಯಾವುದು? ಅಜಿತ್ ಕುಮಾರ್ ಕಮಿಟಿ. ಅದಾದ ನಂತರ ಅತ್ರೇಯ ಕಮಿಟಿ. ಹೌದಾ, ಅತ್ರೇಯ ಕಮಿಟಿ ಏನಪ್ಪ ಅಂದರೆ ರೀಸ್ಟ್ರಕ್ಚರಿಂಗ್ ಆಫ್ IDBI. ಹೌದಾ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಲ್ಲ, ಇದರ ರೀಸ್ಟ್ರಕ್ಚರ್ ಮಾಡಲಿಕ್ಕೆ ಅತ್ರೇಯ ಕಮಿಟಿ ಏನಾಗಿತ್ತು ಅಂದರೆ ನೇಮಕ ಆಗಿತ್ತು. ಅದಾದ ನಂತರ ಬೇಸಲ್ ಕಮಿಟಿ. ಯಾವುದು? ಬೇಸಲ್ ಕಮಿಟಿ ಬ್ಯಾಂಕಿಂಗ್ ಸೂಪರ್ವಿಷನ್ ಬಗ್ಗೆ ನೇಮಕ ಆಗಿತ್ತು. ಅದಾದ ನಂತರ ಭೂರೇಲಾಲ್ ಕಮಿಟಿ ಏನಪ್ಪ ಅಂದರೆ ಇನ್ಕ್ರೀಸ್ ಇನ್ ಮೋಟಾರ್ ವೆಹಿಕಲ್ ಟ್ಯಾಕ್ಸು, ವಾಹನಗಳ ತೆರಿಗೆಯನ್ನು ಹೆಚ್ಚಿಸುವಗೋಸ್ಕರ
ಹೌದಾ, ಅಧ್ಯಯನವನ್ನು ಕೈಗೊಳ್ಳಲಿಕ್ಕೆ ಉಂಟಾಗಿತ್ತು. ಯಾವುದು? ಭೂರೇಲಾಲ್ ಕಮಿಟಿ. ಅದಾದ ನಂತರ ಬಿಮಲ್ ಜಲನ್ ಕಮಿಟಿ. ಬಿಮಲ್ ಜಲನ್ ಕಮಿಟಿ ಇದೇನು ಮಾಡ್ತಂದ್ರೆ ರಿಪೋರ್ಟ್ ಆನ್ ದ ವರ್ಕಿಂಗ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಟಿಟ್ಯೂಷನ್ MIIಗಳ ಬಗ್ಗೆ ಅಧ್ಯಯನವನ್ನು ಕೈಗೊಳ್ಳಲಿಕ್ಕೆ ಬಿಮಲ್ ಜಲನ್ ಕಮಿಟಿ ಏನಾಗಿತ್ತಪ್ಪ ಅಂದರೆ ನೇಮಕ ಆಗಿತ್ತು. ಅದಾದ ನಂತರ ಬಾಬು ರಾಜೀವ್ ಕಮಿಟಿ. ಹೌದಾ, ಬಾಬು ರಾಜೀವ್ ಕಮಿಟಿ ರಿಫಾರ್ಮ್ಸ್ ಇನ್ ಶಿಪ್ ಆ್ಯಕ್ಟ್ 1908 ಮತ್ತು ಶಿಪ್ ಟ್ರಸ್ಟ್ ಆ್ಯಕ್ಟ್ 1963. ಏನಪ್ಪ ಅಂದರೆ ಹಡಗುಗಳ ಕಾಯಿದೆ 1908 ಮತ್ತು ಹಡಗುಗಳ ಕಾಯಿದೆ 1963 ಇದರಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಬಾಬು ರಾಜೀವ್ ಕಮಿಟಿ ಅವರು ಇದೇನಾಗಿತ್ತು ಅಂದರೆ ನೇಮಕ ಆಗಿತ್ತು. ರಂಗರಾಜನ್ ಕಮಿಟಿ, ವೆರಿ ವೆರಿ ಇಂಪಾರ್ಟೆಂಟ್, ಟು ರಿವ್ಯೂ ಮೆಥಡಾಲಜಿ ಆಫ್ ಮೆಜರ್ಮೆಂಟ್ ಆಫ್ ಪೋವರಿಟಿ. ಬಡತನದ ಏನು ಮೆಜರ್ಮೆಂಟ್ಸ್ ಇದ್ವಲ್ಲ, ಇಲ್ಲಿಂದ ಇಲ್ಲಿವರು ಇಷ್ಟು ಆದಾಯವನ್ನು ಹೊಂದಿರೋ ಬಡವರು, ಬಡತನ ರೇಖೆಗಿಂತ ಕೆಳವರು, BPL ಬಿಲೋ ಪೋವರಿಟಿ ರೇಟ್ ಅಂತ ಏನು ಇದಿತ್ತಲ್ಲ, ಅದನ್ನು ರಿವ್ಯೂ ಮಾಡಲಿಕ್ಕೆ ರಂಗರಾಜನ್ ಕಮಿಟಿ ಏನಾಗಿತ್ತು ಅಂದರೆ ನೇಮಕ ಆಗಿತ್ತು. ಆಮೇಲೆ ಚಂದ್ರಶೇಖರ್ ಕಮಿಟಿ. ಹೌದಾ, ಚಂದ್ರಶೇಖರ್ ಕಮಿಟಿ ಏನಾಗಿತ್ತಪ್ಪ ಅಂದರೆ ವೆಂಚರ್ ಕ್ಯಾಪಿಟಲ್. ಹೌದಾ, ವೆಂಚರ್ ಕ್ಯಾಪಿಟಲ್ ಹಣವನ್ನು ಹೂಡಿಕೆ ಮಾಡುವುದು, ಈ ಸ್ಟಾಕ್ ಮಾರ್ಕೆಟನ್ನು ಇರ್ತೀವಲ್ಲ ಅಂಥವುಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನೇಮಕ ಆಗಿತ್ತು. ಅದಾದ ನಂತರ ಚಂದ್ರತ್ರೆ ಕಮಿಟಿ ರಿಪೋರ್ಟು. ಹೌದಾ, ಚಂದ್ರತ್ರೆ ಕಮಿಟಿ ಸೆಕ್ಯೂರಿಟಿ ಅನಾಲೈಸಿಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್. ಹೌದಾ, ಸೆಕ್ಯೂರಿಟಿ ಅನಾಲೈಸಿಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಏನೋ ಇದೇನಪ್ಪ ಅಂದರೆ MBAಗೆ ಸಂಬಂಧಿಸಿದಂಥ ವಿಷಯ. ಹೌದಾ, ಭದ್ರತೆ ಮತ್ತು ನಾವೇನು ಹೂಡಿಕೆ ಮಾಡ್ತೀವಲ್ಲ ಅದರ ನಿರ್ವಹಣೆ, ಅದಕ್ಕೆ ಸಂಬಂಧಪಟ್ಟಂಥ ವಿಷಯದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸಂಬಂಧಿಸಿದ್ದಾಗಿತ್ತು. ಚೋರೆ ಕಮಿಟಿ. ಹೌದಾ, ರಿವ್ಯೂ ದ ಆಪರೇಷನ್ ಆಫ್ ದ ಕ್ಯಾಶ್ ಕ್ರೆಡಿಟ್ ಸಿಸ್ಟಮ್. ಏನಪ್ಪ ಅಂದರೆ ಈಗ ಏನು ಕ್ಯಾಶ್ ಕ್ರೆಡಿಟ್ ಸಿಸ್ಟಮ್ ಮಾಡ್ತೀವಲ್ಲ ಎಲ್ಲಿ ಬ್ಯಾಂಕ್ಗಳಲ್ಲಿ, ಹೌದಾ, ಅದರ ಏನು ಆಪ್ರೇಷನ್ಸ್ ಇದಾವೆ, ಹೆಂಗೆ ಕೊಡೋದು ಹೆಂಗೆ ಕೊಡೋದು, ಹೌದಾ, ಅದನ್ನು ರಿವ್ಯೂ ಮಾಡಲಿಕ್ಕೆ ಚೋರೆ ಕಮಿಟಿ ನೇಮಕ ಆಗಿತ್ತು. ದವೆ ಕಮಿಟಿ ಏನಪ್ಪ ಅಂದರೆ ಪೆನ್ಷನ್ ಸ್ಕೀಮ್ ಫಾರ್ ಅನ್ಆರ್ಗನೈಸ್ಡ್ ಸೆಕ್ಟರ್. ಹೌದಾ, ಸರ್ಕಾರಿ ಕ್ಷೇತ್ರದಲ್ಲಿರುವಂಥವ್ರು ಪೆನ್ಷನ್ನ ತೆಗೆದುಕೊಳ್ತಾರೆ, ಅದು ಬೇರೆ ಮಾತು. ಆದರೆ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಅಂದರೆ ಏನು ಕೂಲಿ ಕಾರ್ಮಿಕರು ಇಂಥವರೆಲ್ಲ ಏನಿದಾರಲ್ಲ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಇಂಥವರ ಪೆನ್ಷನ್ ಸ್ಕೀಮ್ ಬಗ್ಗೆ, ಹೌದಾ, ಅವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ದವೆ ಕಮಿಟಿ ಏನಾಗಿತ್ತಪ್ಪ ಅಂದರೆ ನಿರ್ಮಾಣ ಆಗಿತ್ತು. ಅದಾದ ನಂತರ ದೀಪಕ್ ಪರೇಖ್ ಕಮಿಟಿ ಟು ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಟು PPP ಮಾಡೆಲ್. ಹೌದಾ, ಏನು ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಟು PPP ಮಾಡೆಲ್ ಅಂದರೆ ಏನು, ಯಾವುದೇ ಒಂದು ಕಟ್ಟಡ ಅಂತ ಕೇಳ್ತೀವಲ್ಲ ಇನ್ಫ್ರಾಸ್ಟ್ರಕ್ಚರ್, ಅದರ ಮೇಲೆ PPP ಮಾಡೆಲ್ನ ಹೇಗೆ ಮಾಡೋದು ಅನ್ನೋದಕ್ಕೋಸ್ಕರ ನೇಮಕ ಆಗಿತ್ತು. ಆಮೇಲೆ ಧಾನುಕಾ ಕಮಿಟಿ ಸಿಂಪ್ಲಿಫಿಕೇಷನ್ ಆಫ್ ಟ್ರಾನ್ಸ್ಫರ್ ರೂಲ್ಸ್ ಇನ್ ಸೆಕ್ಯೂರಿಟಿ ಮಾರ್ಕೆಟ್ಸ್. ಹೌದಾ, ಸರಳೀಕರಣ. ಯಾವುದ್ರದ್ದು ಯಾವ ನಿಯಮಗಳ ಸರಳೀಕರಣಪ್ಪ ಅಂದರೆ ಮಾರ್ಕೆಟ್ಸ್ಗಳಲ್ಲಿ ಸೆಕ್ಯೂರಿಟಿ ಮಾರ್ಕೆಟ್ಸ್ ಅಂತ ಏನಿರ್ತಾವೋ ಅವುಗಳಲ್ಲಿ ನಿಯಮಗಳ ಸರಳೀಕರಣಕ್ಕೆ ನೇಮಕ ಆಗಿತ್ತು. ಆಮೇಲೆ ರಾಮಕೃಷ್ಣನ್ ಕಮಿಟಿ. ರಾಮಕೃಷ್ಣನ್ ಏನಪ್ಪ ಅಂದರೆ ಡಿಸ್ಇನ್ವೆಸ್ಟ್ಮೆಂಟು, ಯಾವುದ್ರಲ್ಲಿ ಹೂಡಿಕೆ ಮಾಡಬಾರ್ದು ಅನ್ನೋದಕ್ಕೆ ರಿವ್ಯೂ ಮಾಡಲಿಕ್ಕೆ ನೇಮಕ ಆಗಿತ್ತು. ಅದಾದ ನಂತರ ಗೊಯ್ಪುರೈ ಕಮಿಟಿ ಇಂಪ್ರೂವ್ಮೆಂಟ್ ಇನ್ ಕಸ್ಟಮರ್ ಸರ್ವಿಸ್ ಎಟ್ ಪ್ರೈಮರಿ ಕೋಆಪರೇಟಿವ್ ಬ್ಯಾಂಕ್ಸ್. ಏನು ಗ್ರಾಹಕರ ಸೇವೆ ಎಲ್ಲಿ ಪ್ರೈಮರಿ ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಅಂದರೆ ಹಳ್ಳಿಯಲ್ಲಿರ್ತಾವಲ್ಲ ಅಂತಹ ಬ್ಯಾಂಕ್ಗಳಲ್ಲಿ ಗ್ರಾಹಕರ ಸೇವೆ, ಹೌದಾ, ಅದನ್ನು ಹೆಂಗೆ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇದೆ, ಹೌದಾ, ಅದನ್ನು ಅಧ್ಯಯನ ಮಾಡಲಿಕ್ಕೆ ಗೊಯ್ಪುರೈ ಕಮಿಟಿ ಏನಾಗಿತ್ತಪ್ಪ ಅಂದರೆ ನೇಮಕ ಆಗಿತ್ತು. ಹನುಮಂತರಾವ್ ಕಮಿಟಿ, ಇಲ್ಲೊಂದು ಆಪ್ಷನ್ ಇದೆ, ಅದು ಫರ್ಟಿಲೈಸರ್ಸ್. ಹೌದಾ, ಗೊಬ್ಬರಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ. ಭಾರತದಲ್ಲಿ ತಯಾರಿಕೆ ಭಾರತ ಏನು ಮಾಡ್ತದೆ ಅಂದರೆ ಹೆಚ್ಚು ಉತ್ಪಾದನೆ ಏನು ಮಾಡಲ್ಲ, ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತದೆ. ಹಾಗಾದರೆ ಭಾರತದಲ್ಲಿ ಅದನ್ನು ತಯಾರಿಸೋದು ಹೇಗೆ, ಆಮೇಲೆ ಪ್ರತಿಯೊಬ್ಬರಿಗೂ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಹೇಗೆ ಅನ್ನುವಂಥ ದೃಷ್ಟಿಯಿಂದ ಏನಾಗಿತ್ತಪ್ಪ ಅಂದರೆ ಹನುಮಂತರಾವ್ ಕಮಿಟಿ ನೇಮಕ ಆಗಿತ್ತು. ಅದಾದ ನಂತರ JR ವರ್ಮಾ ಕಮಿಟಿ ಕರೆಂಟ್ ಅಕೌಂಟ್ ಕ್ಯಾರಿ ಫಾರ್ವರ್ಡ್ ಪ್ರಾಕ್ಟೀಸ್. ಹೌದಾ, ಕರೆಂಟ್ ಅಕೌಂಟ್ ಕ್ಯಾರಿ ಫಾರ್ವರ್ಡ್ ಪ್ರಾಕ್ಟೀಸ್. ಹೌದಾ, ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು, ಇದನ್ನು ಅಧ್ಯಯನ ಮಾಡಲಿಕ್ಕೆ ಉಂಟಾಗಿತ್ತಿದ್ದು. ಆಮೇಲೆ ಜಾನಕಿರಾಮನ್ ಕಮಿಟಿ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್. ಹೌದಾ, ಇದು ಕೂಡ ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು. ಆಮೇಲೆ JJ ಇರಾನಿ ಕಮಿಟಿ. ಹೌದಾ, ಕಂಪ್ನಿ ಲಾ ರಿಫಾರ್ಮ್ಸ್. ಏನೋ ಈ ಕಾರ್ಖಾನೆಗಳನ್ನು ಸ್ಥಾಪಿಸ್ತಾರೆ ಅಥವಾ ಕಂಪನಿಗಳನ್ನು ಸ್ಥಾಪಿಸ್ತಾರೆ ಅಂಥವ್ರಿಗೆ ಏನಪ್ಪ ಅಂದರೆ ಕಾಯ್ದೆಗಳೇನಿದಾವಲ್ಲ ಆ ಕಾಯ್ದೆಗಳಲ್ಲಿ ಬದಲಾವಣೆ ತರಲಿಕ್ಕೆ JJ ಇರಾನಿ ಕಮಿಟಿ ಏನಾಗಿತ್ತಪ್ಪ ಅಂದರೆ ನೇಮಕ ಆಗಿತ್ತು. ಆಮೇಲೆ KC ಚಕ್ರವರ್ತಿ ಕಮಿಟಿ ಏನಪ್ಪ ಅಂದರೆ ಅನಲೈಸ್ ದ ಫೈನಾನ್ಷಿಯಲ್ ಕಂಡೀಷನ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್ಸ್. ಹೌದಾ, ಹಳ್ಳಿಯಲ್ಲಿರುವಂತಹ, ಹೌದಾ, ರೂರಲ್ ಬ್ಯಾಂಕ್ಸ್ ಏನಿರ್ತಾವಲ್ಲ ಅವುಗಳ ಫೈನಾನ್ಷಿಯಲ್ ಕಂಡೀಷನನ್ನು ಅಧ್ಯಯನ ಮಾಡಲಿಕ್ಕೆ KC ಚಕ್ರವರ್ತಿ ಕಮಿಟಿ ಏನಾಗಿತ್ತು ಅಂದರೆ ನೇಮಕವಾಗಿತ್ತು. K. ಕಸ್ತೂರಿ ರಂಗನ್, ವೆರಿ ವೆರಿ ಇಂಪಾರ್ಟೆಂಟ್ ಇದು.
ಕೆ ಕಸ್ತೂರಿ ರಂಗನ್ ಡ್ರಾಫ್ಟಿಂಗ್ ಕಮಿಟಿ ಆಫ್ ನ್ಯಾಷನಲ್ ಎಜುಕೇಷನ್ ಈಗೇನು ಜಾರಿಗೆ ಬಂದಿದೆಯಲ್ಲ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಅದರ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದರೆ ಕೆ ಕಸ್ತೂರಿ ರಂಗನ್ ಆಗಿದ್ದರು. ಏನಪ್ಪ ಅಂದರೆ ಅದು ಏನೋ ಸ್ಟ್ರಕ್ಚರೇ ಚೇಂಜ್ ಮಾಡಿದ್ದಾರೆ ಅವರು, 4+3+3+, ಹೌದಾ, ಆ ರೀತಿಯಾಗಿ. ಹಾಗಾದರೆ ಹಳೆ ಸಿಸ್ಟಮ್ ಏನಿತ್ತಲ್ಲ 10+2 ಅದನ್ನು ತೆಗೆದು ಹಾಕಿ ಹೊಸ ಎಜುಕೇಷನ್ ಪಾಲಿಸಿ ಜಾರಿಗೆ ಬಂದಿದೆ. ಅದು ಕೆ ಕಸ್ತೂರಿ ರಂಗನ್ ಕಮಿಟಿ ಕೊಟ್ಟಂತಹ ವರದಿಯ ಅನುಗುಣವಾಗಿ. ನೆಕ್ಸ್ಟ್ ಕೆಲ್ಕರ್ ಕಮಿಟಿ ಟ್ಯಾಕ್ಸ್ ಸ್ಟ್ರಕ್ಚರ್ ರಿಫಾರ್ಮ್ಸ್, ಇಲ್ಲಿ ಇದೆ ನಮ್ಮದು ಉತ್ತರ, ಹೌದಾ. ಕೆಲ್ಕರ್ ಕಮಿಟಿ 2002ರಲ್ಲಿ ನೇಮಕ ಆಗಿತ್ತು. ನಮ್ಮ ಉತ್ತರನೂ ಕೂಡ ಅದೇ, ಯಾವುದು ಟ್ಯಾಕ್ಸ್ ಸ್ಟ್ರಕ್ಚರ್ ರಿಫಾರ್ಮ್ಸ್. ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಕೊಠಾರಿ ಕಮಿಷನ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಎಕ್ಸಾಮೈನ್ ಆಲ್ ಆಸ್ಪೆಕ್ಟ್ಸ್ ಆಫ್ ದ ಎಜುಕೇಷನಲ್ ಸೆಕ್ಟರ್ ಇನ್ ಇಂಡಿಯಾ. ಕೊಠಾರಿ ಕಮಿಟಿ ಶಿಕ್ಷಣದಲ್ಲಿ ಏನೋ ಬೇರೆ ಬೇರೆ ಏನು ವಿಭಾಗಗಳದಲ್ಲ, ಸೆಕ್ಟರ್ಸ್ ಇದಲ್ಲ, ಅವುಗಳನ್ನು ಅಧ್ಯಯನ ಮಾಡಲಿಕ್ಕೆ ಫಾರ್ಮ್ ಮಾಡಲಾಗಿತ್ತು. ಖಾನ್ ವರ್ಕಿಂಗ್ ಗ್ರೂಪು, ಹೌದಾ. ಖಾನ್ ವರ್ಕಿಂಗ್ ಗ್ರೂಪು ಡೆವಲಪ್ಮೆಂಟ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್, ಹೌದಾ. ಏನಪ್ಪ ಅಂದರೆ ಈ ಬ್ಯಾಂಕ್ಗಳಿದಾವಲ್ಲ ಇವೆಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು. ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳನ್ನು ಬೆಳವಣಿಗೆ ಸುಧಾರಣೆ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಖಾನ್ ವರ್ಕಿಂಗ್ ಕಮಿಟಿ ಏನಾಗಿತ್ತಪ್ಪ ಅಂದರೆ ನೇಮಕ ಆಗಿತ್ತು. ಆಮೇಲೆ ಖುಸ್ರೋ ಕಮಿಟಿ ಏನಪ್ಪ ಅಂದರೆ ಅಗ್ರಿಕಲ್ಚರಲ್ ಕ್ರೆಡಿಟ್ ಸಿಸ್ಟಮು, ಹೌದಾ. ಇಲ್ಲಿವರೆಗೂ ಭಾರತದಲ್ಲಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸಿಸ್ಟಮ್ ಇರಲಿಲ್ಲ. ಆದರೂ ರೈತರಿಗೆ ಕೇವಲ ನೌಕರಸ್ಥರಿಗೆ ಮಾತ್ರ ಕ್ರೆಡಿಟ್ ಸಿಸ್ಟಮ್ ಇತ್ತು. ಅಗ್ರಿಕಲ್ಚರಲ್ಲೂ ಕ್ರೆಡಿಟ್ ಸಿಸ್ಟಮ್ ಅಂದರೆ ರೈತರಿಗೆ ಸಹಾಯ ಆಗೋಣಲಿ ಅನ್ನೋಂಥ ದೃಷ್ಟಿಯಿಂದ ಅವರು ಬೆಳೆ ಬೆಳೆಯೋವರೆಗೂ ಕ್ರೆಡಿಟ್ ಮಾಡೋದು, ಬೆಳೆ ಬೆಳೆದ ನಂತರ ಅದನ್ನ ಏನು ಮಾಡಬೇಕಂದ್ರೆ ಅವರು ವಾಪಸ್ ಲೋನ್ ಅಮೌಂಟ್ ಥರ ತುಂಬಬೇಕು. ಆ ರೀತಿಯಾಗಿ ಅದಕ್ಕೋಸ್ಕರ ಒಂದು ಕಮಿಟಿ ನೇಮಕ ಆಗಿತ್ತು. ಅದನ್ನು ಏನು ಕೇಳ್ತೀವಿ ಅಂದರೆ ಅಗ್ರಿಕಲ್ಚರಲ್ ಕ್ರೆಡಿಟ್ ಸಿಸ್ಟಮ್ ಅಂತ ಖುಸ್ರೋ ಕಮಿಟಿ, ಹೌದಾ. ಆಮೇಲೆ ಕುಮಾರ್ ಮಂಗಲಂ ಬಿರ್ಲಾ ರಿಪೋರ್ಟು ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ಕಾರ್ಪೊರೇಟ್ ಗವರ್ನೆನ್ಸು ಈ ಸಿಟಿಗಳಲ್ಲಿ ಏನಪ್ಪ ಅಂದರೆ ಏನು ವ್ಯವಹಾರಗಳು ನಡೀತಾವಲ್ಲ ಅವುಗಳನ್ನು ಹೇಗೆ ನಿರ್ವಹಿಸುವುದು. ಇನ್ನು MB ಶಹಾ ಕಮಿಟಿ ಟು ಇನ್ವೆಸ್ಟಿಗೇಟ್ ಬ್ಲ್ಯಾಕ್ ಮನಿ, ಇದು ವೆರಿ ಇಂಪಾರ್ಟೆಂಟ್. MB ಶಹಾ ಕಮಿಟಿ ಟು ಇನ್ವೆಸ್ಟಿಗೇಟ್ ಬ್ಲ್ಯಾಕ್ ಮನಿ ಮೋಸ್ಟ್ಲಿ ಹಾರ್ಡೆಡ್ ಅಬ್ರಾಡ್, ಯಾರು ಕಪ್ಪು ಹಣವನ್ನು ಬೇರೆ ದೇಶಗಳಲ್ಲಿ ಇಟ್ಟಿದಾರಲ್ಲ ಅಂಥವರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಫಾರ್ಮ್ ಮಾಡಲಾಗಿದೆ ಯಾವುದಪ್ಪ ಅಂದರೆ MB ಶಹಾ ಕಮಿಟಿ. ಇನ್ನು ಮಹಾಜನ್ ಕಮಿಟಿ, ಹೌದಾ. ಮಹಾಜನ್ ಕಮಿಟಿ ಒಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಡಿಸ್ಪ್ಯೂಟನ್ನು ಬಗೆಹರಿಸಲಿಕ್ಕೂ ನೇಮಕ ಆಗಿತ್ತು. ಇನ್ನೊಂದು ಮಹಾಜನ್ ಕಮಿಟಿ 1997ರಲ್ಲಿ ಶುಗರ್ ಇಂಡಸ್ಟ್ರಿಯ ಅಧ್ಯಯನಕ್ಕಾಗಿ ಏನಾಗಿತ್ತು ಅಂದರೆ ಫಾರ್ಮ್ ಆಗಿತ್ತು. ಅದಾದ ನಂತರ ಮಾಲೆಗಾಂವ್ ಕಮಿಟಿ ಅಂತ ಕರಿತೀವಿ. ರಿಫಾರ್ಮ್ಸ್ ಇನ್ ದ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ರಿಪೊಸಿಷನಿಂಗ್ ಆಫ್ UTI, ಹೌದಾ. ಇದೇನಪ್ಪ ಅಂದರೆ ಪ್ರಾಥಮಿಕ ಮಾರುಕಟ್ಟೆಗಳು ಅಂತ ಏನು ಬರ್ತಾವಲ್ಲ ಅಲ್ಲಿ ಮತ್ತು UTI ಅಂತ ಏನು ಬರ್ತಾವಲ್ಲ ಅಲ್ಲಿ ರಿಫಾರ್ಮ್ಸ್ಗಳನ್ನು ತರಲಿಕ್ಕೆ ಫಾರ್ಮ್ ಮಾಡಿದಂಥ ಕಮಿಟಿ ಯಾವುದಪ್ಪ ಅಂದರೆ ಮಾಲೆಗಾಂವ್ ಕಮಿಟಿ. ಇನ್ನು ಮಲ್ಹೋತ್ರಾ ಕಮಿಟಿ ಬ್ರಾಡ್ ಫ್ರೇಮ್ವರ್ಕ್ ಆಫ್ ಇನ್ಶೂರೆನ್ಸ್ ಸೆಕ್ಟರು, ಹೌದಾ. ಏನು ಜೀವ ವಿಮಾ ನಿಯಮದಿಲ್ಲ, ಹೌದಾ, ಅದರ ಚೌಕಟ್ಟನ್ನು ನಿರ್ಮಿಸೋದು, ವಿಸ್ತಾರವಾದ ಚೌಕಟ್ಟನ್ನು ನಿರ್ಮಿಸಲಿಕ್ಕೆ ಮಲ್ಹೋತ್ರಾ ಕಮಿಟಿ ಏನಾಗಿತ್ತು ಅಂದರೆ ನೇಮಕ ಆಗಿತ್ತು. ಆಮೇಲೆ ಮರಾಠೆ ಕಮಿಟಿ ಏನಪ್ಪ ಅಂದರೆ ರೆಕಮೆಂಡೇಷನ್ ಫಾರ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್, ಹೌದಾ. ಹಳ್ಳಿಗಳಲ್ಲಿ ಮಾತ್ರ ಕೋಆಪರೇಟಿವ್ ಬ್ಯಾಂಕ್ಸ್ ಇತ್ತು, ಸಿಟಿಗಳಲ್ಲೂ, ಹೌದಾ, ಕೋಆಪರೇಟಿವ್ ಬ್ಯಾಂಕ್ಸನ್ನು ಫಾರ್ಮ್ ಮಾಡಲಿಕ್ಕೆ ಒಂದು ವರದಿಯನ್ನು ನೀಡೋಕ್ಕೋಸ್ಕರ ಮರಾಠೆ ಕಮಿಟಿ ಏನಾಗಿತ್ತಪ್ಪ ಅಂದರೆ ಫಾರ್ಮ್ ಆಗಿತ್ತು. ಆಮೇಲೆ ಮೆಶ್ಲೇಕರ್ ಕಮಿಟಿ 2002ರಲ್ಲಿ ಆಟೋ ಫ್ಯೂಯಲ್ ಪಾಲಿಸಿ, ಹೌದಾ. ಇದು ಏನಪ್ಪ ಅಂದರೆ ಇಂಧನಕ್ಕೆ ಸಂಬಂಧಪಟ್ಟಂಥ ಒಂದು ಕಮಿಟಿ. ಇನ್ನು ಮೀರಾ ಸೇಠ್ ಕಮಿಟಿ ಡೆವಲಪ್ಮೆಂಟ್ ಆಫ್ ಹ್ಯಾಂಡ್ಲೂಮ್ಸ್, ಮನೆಗೆ ಅವಶ್ಯಕತೆ ಇರುವಂಥ ವಸ್ತುಗಳನ್ನು ಕರಿತೀವಲ್ಲ ಅಂತಹ ವಸ್ತುಗಳ ಉತ್ಪಾದನೆ ಹೆಚ್ಚಿಸೋಗೋಸ್ಕರ ಮೀರಾ ಸೇಠ್ ಕಮಿಟಿ ಏನಾಗಿರುತ್ತಾ ಅಂದರೆ ನೇಮಕ ಆಗಿತ್ತು. ನಚಿಕೇತ್ ಮೋರ್ ಕಮಿಟಿ, ಹೌದಾ. ನಚಿಕೇತ್ ಮೋರ್ ಕಮಿಟಿ ಏನಪ್ಪ ಅಂದರೆ ಕಮಿಟಿ ಫಾರ್ ಕಾಂಪ್ರಿಹೆನ್ಸಿವ್ ಫೈನಾನ್ಷಿಯಲ್ ಸರ್ವಿಸಸ್ ಫಾರ್ ಸ್ಮಾಲ್ ಬಿಸ್ನೆಸಸ್ ಆ್ಯಂಡ್ ಲೋ ಇನ್ಕಮ್ ಹೌಸ್ ಹೋಲ್ಡ್ಸು, ಅತ್ಯಂತ ಕಡಿಮೆ ಆದಾಯವನ್ನು ಹೊಂದಿದಂತಹ ಬಿಸ್ನೆಸ್ ಮಾಡುವಂಥ ಜನರಿಗೆ ಮತ್ತು ಅತ್ಯಂತ ಕಡಿಮೆ ಆದಾಯವನ್ನು ಹೊಂದಿದಂತಹ ಹೌಸ್ ಹೋಲ್ಡ್ ಆ್ಯಕ್ಟಿವಿಟೀಸ್ ಏನೇನು ಬರ್ತಾವಲ್ಲ ಮನೆಯಲ್ಲಿ ಮಾಡ್ತಕ್ಕಂತಹ ಕೈಗಾರಿಕೆಗಳಲ್ಲ ಅಂತಹವುಗಳ ಬಗ್ಗೆ ಒಂದು ಕಮಿಟಿ ರಚಿಸಲಾಗಿತ್ತು. ಅದನ್ನು ನಚಿಕೇತ್ ಮೋರ್ ಕಮಿಟಿ ಅಂತ ಕರಿತೀವಿ. ನರಸಿಂಹನ್ ಕಮಿಟಿ 1991ರಲ್ಲಿ ರಚಿಸಲಾಗಿತ್ತು. ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸು, ಹೌದಾ, ಬ್ಯಾಂಕ್ಗಳಲ್ಲಿ ಸುಧಾರಣೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸುಧಾರಣೆ. NN ವೋರಾ ಕಮಿಟಿ, ಹೌದಾ. NN ವೋರಾ ಕಮಿಟಿಯನ್ನು ನೆಕ್ಸಸ್ ಆಫ್ ಪೊಲಿಟಿಷಿಯನ್ಸ್ ವಿತ್ ಕ್ರಿಮಿನಲ್ಸ್, ಹೌದಾ, ಅದಕ್ಕೋಸ್ಕರ ಫಾರ್ಮ್ ಮಾಡಲಾಗಿತ್ತು. ನಾನು ಹಾಗೆ ಹೇಳ್ತಾ ಹೋಗ್ತಾ ಇದ್ದೀನಿ, ನೀವು ನೋಟ್ಸ್ ಪಾಸ್ ಮಾಡಿ ನೋಟ್ಸ್ ಮಾಡ್ಕೊಂಡ್ರೆ ಇದು ಹೆಲ್ಪ್ಫುಲ್ ಆಗ್ತದೆ. ನಾನು ಒಂದು ವಿಡಿಯೋದಲ್ಲಿ ಇಂಥ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂದರೆ ಅದು ನಿಮ್ಗೆ ತುಂಬ ಯೂಸ್ಫುಲ್ ಆಗಿರಬೇಕು, ಹೌದಾ.
ಅದಕ್ಕೆ ಅನ್ನೋವಂಥ ದೃಷ್ಟಿಯಿಂದ ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಇದ್ರ ಕಡೆ ಲಕ್ಷ್ಯ ಇರಲಿ. ಅದಾದ ನಂತರ ಯಾವುದಪ್ಪ ಅಂದರೆ ನರಸಿಂಹನ್ ಕಮಿಟಿ ಬಗ್ಗೆ ಹೇಳಿದೆ. ಇಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸುಧಾರಣೆ. ಎನ್ ಓರಾ ಕಮಿಟಿ ರಿಲೇಷನ್ಸ್ ಆಫ್ ಪಾಲಿಟಿಷಿಯನ್ಸ್ ವಿತ್ ಕ್ರಿಮಿನಲ್ಸ್. ಹೌದಾ, ರಾಜಕಾರಣಿಗಳು ನಕ್ಸಲರ ಜೊತೆ ಅಥವಾ ಏನೋ ಅಪರಾಧಿ ಹಿನ್ನೆಲೆಯನ್ನು ಹೊಂದಿದಂಥ ವ್ಯಕ್ತಿಗಳ ಜೊತೆ, ಹೌದಾ, ಈ ವಿಷಯದ ಮೇಲೆ ಅಧ್ಯಯನವನ್ನು ಕೈಗೊಳ್ಳಲಿಕ್ಕೆ ಓರಾ ಕಮಿಟಿ ಏನಾಗಿತ್ತಪ್ಪ ಅಂದರೆ ನೇಮಕ ಆಗಿತ್ತು. ಪರೇಖ್ ಕಮಿಟಿ, ಹೌದಾ, ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸಿಂಗ್, ಹೌದಾ, ಏನು ನಗರೀಕರಣವನ್ನು ಮಾಡ್ತೀವಲ್ಲ, ನಗರೀಕರಣದಲ್ಲಿ ಏನು ಹೂಡಿಕೆ, ಇದಕ್ಕೋಸ್ಕರ ಪರೇಖ್ ಕಮಿಟಿ ಏನಾಗಿತ್ತಪ್ಪ ಅಂದರೆ ನೇಮಕ ಆಗಿತ್ತು. ಪೆರ್ಸಿ ಮಿಸ್ಟ್ರಿ ಕಮಿಟಿ ಮೇಕಿಂಗ್ ಮುಂಬೈ ಆ್ಯನ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸೆಂಟರ್. ಹೌದಾ, ಇದು ಯಾವುದಕ್ಕೋಸ್ಕರ ನೇಮಕ ಆಗಿತ್ತಪ್ಪ ಅಂದರೆ ಮುಂಬೈಯನ್ನು ವಿಶ್ವದ ಅಂತಾರಾಷ್ಟ್ರೀಯ ಮಟ್ಟದ ಏನಪ್ಪ ಅಂದರೆ ಹೂಡಿಕೆಯ ಕೇಂದ್ರವಾಗಿ ಪರಿವರ್ತಿಸಲಿಕ್ಕೆ ಪೆರ್ಸಿ ಮಿಸ್ತ್ರಿ ಕಮಿಟಿ ಏನಾಗಿತ್ತಪ್ಪ ಅಂದರೆ ನೇಮಕ ಆಗಿತ್ತು. PJ ನಾಯಕ್ ಕಮಿಟಿ ಟು ಎವ್ಯಾಲ್ಯೂಯೇಟ್ ಗವರ್ನೆನ್ಸ್ ಆಫ್ ಬ್ರಾಡ್ ಆಫ್ ಬ್ಯಾಂಕ್ಸ್ ಆ್ಯಂಡ್ ಎಕ್ಸಾಮೈನ್ ಕ್ರೈಟೇರಿಯಾ ಟು ಸೆಲೆಕ್ಟ್ ಡೈರೆಕ್ಟರ್ಸ್ ಆಸ್ ವೆಲ್ ಆಸ್ ದೇರ್ ಟರ್ಮ್ಸ್. ಈ ಬ್ಯಾಂಕ್ಗಳಲ್ಲಿ ಏನು ಡೈರೆಕ್ಟರ್ಗಳು ನೇಮಕ ಆಗ್ತಾರಲ್ಲ, ಇವರು ನೇಮಕ ಮಾಡುವಂತಹ ನೀತಿ ನಿಯಮಗಳು, ಹೌದಾ, ಯಾಕಂದರೆ ಯಾರು ಬೇಕಾದವರು ಅದನ್ನು ಏನೋ ಸ್ವಾಧೀನಪಡಿಸ್ಕೊಂಡು ಕೂತ್ಕೊಂಡು ಅದನ್ನು ತಮ್ಮ ಮನಸ್ಸಿಗೆ ಬಂದಂತೆ ಬಳಸ್ಕೊಳ್ಳೋದನ್ನು ತಡೀಲಿಕ್ಕೆ PJ ನಾಯಕ್ ಕಮಿಟಿ ಏನಾಗಿತ್ತಪ್ಪ ಅಂದರೆ ನೇಮಕ ಆಗಿತ್ತು. ಪ್ರಸಾದ್ ಪ್ಯಾನಲ್ಲು ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಸರ್ವಿಸ್, ಅಂತಾರಾಷ್ಟ್ರೀಯ ಸರಕು ಮತ್ತು ಸೇವೆ, ಇದನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಸಾದ್ ಪ್ಯಾನಲ್ ಏನಾಗಿತ್ತು ಅಂದರೆ ನೇಮಕವಾಗಿತ್ತು. ರಾಧಾಕೃಷ್ಣನ್ ಕಮಿಷನ್ 1948ರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್, ಹೌದಾ, UGCಯನ್ನು ರಚಿಸಲಿಕ್ಕೆ, ಹೌದಾ, ಏನೇನು ಬೇಕು ಅದನ್ನು ಅಧ್ಯಯನ ಮಾಡಲಿಕ್ಕೆ ರಾಧಾಕೃಷ್ಣನ್ ಕಮಿಟಿ ಏನಾಗಿತ್ತು ಅಂದರೆ ನೇಮಕ ಆಗಿತ್ತು. RV ಗುಪ್ತಾ ಕಮಿಟಿ ಸ್ಮಾಲ್ ಸೇವಿಂಗ್, ಕಡಿಮೆ ಪ್ರಮಾಣದ ಉಳಿಕೆ, ಇವುಗಳ ಬಗ್ಗೆ ಅಧ್ಯಯನಕ್ಕೆ RV ಗುಪ್ತಾ ಕಮಿಟಿ ನೇಮಕ ಆಗಿತ್ತು. ರಾಜಾ ಚಲ್ಲಯ್ಯ ಕಮಿಟಿ ಟ್ಯಾಕ್ಸ್ ರಿಫಾರ್ಮ್ಸ್, ವಿಜಯ್ ಕೇಲ್ಕರ್ ಕೂಡ ಟ್ಯಾಕ್ಸ್ ರಿಫಾರ್ಮ್ಸು, ರಾಜಾ ಚಲ್ಲಯ್ಯ ಕೂಡ ಏನು ಟ್ಯಾಕ್ಸ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟ ಇಂಡೈರೆಕ್ಟ್ ಟ್ಯಾಕ್ಸಸ್ ಬಗ್ಗೆ ರೇಖಿ ಕಮಿಟಿ ಅಂತ ನೇಮಕ ಆಗಿತ್ತು. ನೋಡಿರಿ, ವಿಜಯ್ ಕೇಲ್ಕರ್, ರಾಜಾ ಚಲ್ಲಯ್ಯ ಕಮಿಟಿ, ಹೌದಾ, ವಿಜಯ್ ಕೇಲ್ಕರು, ರಾಜಾ ಚಲ್ಲಯ್ಯ ಕಮಿಟಿ ಇವೆರಡೂ ಕೂಡ ಟ್ಯಾಕ್ಸ್ ರಿಫಾರ್ಮ್ಸು. ಆಮೇಲೆ ರೇಖಿ ಕಮಿಟಿ ಇಂಡೈರೆಕ್ಟ್ ಟ್ಯಾಕ್ಸಸ್ಸು, ಹೌದಾ, ಇಂಡೈರೆಕ್ಟ್ಸ್ ಏನು ನೇರವಾಗಿ ಹಾಕದೇ ಇರುವಂಥ ತೆರಿಗೆಗಳು ಯಾವುವು ಅದ್ರ ಬಗ್ಗೆ ಅಧ್ಯಯನ ಕೈಗೊಳ್ಳಲಿಕ್ಕೆ ರೇಖಿ ಕಮಿಟಿ ಏನಾಗಿತ್ತು ಅಂದರೆ ನೇಮಕ ಆಗಿತ್ತು. RV ಗುಪ್ತಾ ಕಮಿಟಿ ಅಗ್ರಿಕಲ್ಚರಲ್ ಕ್ರೆಡಿಟ್, ಈಗಾಗಲೇ ಒಂದ್ಸಲ ಅದನ್ನು ಹೇಳಿದ್ದೀನಿ ನಾನು, ಹೌದಾ. ಆಮೇಲೆ ಸರ್ಕಾರಿಯ ಕಮಿಷನ್, ವೆರಿ ಇಂಪಾರ್ಟೆಂಟ್, ಹೌದಾ. ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸು, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡಲಿಕ್ಕೆ ಸರ್ಕಾರಿಯ ಕಮಿಷನ್ ಏನಪ್ಪ ಅಂದರೆ ನೇಮಕ ಆಗಿತ್ತು. ಸಂಥಾನಮ್ ಕಮಿಟಿ, ಹೌದಾ, ಸಂಥಾನಮ್ ಕಮಿಟಿ, ಹೌದಾ, ಎಸ್ಟಾಬ್ಲಿಷ್ಮೆಂಟ್ ಆಫ್ CBI, ಹೌದಾ, ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ ಕರಿತೀವಿ. ಇದರ ರಚಿಸಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ, ಏನು ಅವಶ್ಯಕತೆ ಇದೆ, ಅದಕ್ಕೋಸ್ಕರ ಸಂಥಾನಮ್ ಕಮಿಟಿ ಏನಾಗಿತ್ತಪ್ಪ ಅಂದರೆ ನೇಮಕ ಆಗಿತ್ತು. ಅದಾದ ನಂತರ SP ತಲ್ವಾರ್ ಕಮಿಟಿ ರೀಸ್ಟ್ರಕ್ಚರಿಂಗ್ ಆಫ್ ವೀಕ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು, ಹೌದಾ, ಅತ್ಯಂತ ಏನಪ್ಪ ಅಂದರೆ ಬಲಹೀನವಾಗಿರುವಂತಹ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳನ್ನು ಏನಪ್ಪ ಅಂದರೆ ಸುಧಾರಿಸಲಿಕ್ಕೋಸ್ಕರ ನೇಮಕವಾದಂಥ ಕಮಿಟಿ SP ತಲ್ವಾರ್ ಕಮಿಟಿ. ಸುರೇಶ್ ಟೆಂಡೂಲ್ಕರ್ ಕಮಿಟಿ, ವೆರಿ ಇಂಪಾರ್ಟೆಂಟ್, ರೀಡಿಫೈನಿಂಗ್ ಪೊವ್ಯಾರಿಟಿ ಲೈನ್. ಈಗಾಗಲೇ ಪೊವ್ಯಾರಿಟಿ ಲೈನ್ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಒಂದು ಕಮಿಟಿ ನೇಮಕ ಆಯಿತು. ಆದರೆ ಈಗ ಸುರೇಶ್ ಟೆಂಡೂಲ್ಕರ್ ಕಮಿಟಿ ರೀಡಿಫೈನಿಂಗ್ ಪೊವ್ಯಾರಿಟಿ ಲೈನ್, BPL ಅಂತ ಏನು ಕರಿತೀವಲ್ಲ, ಬಿಲೋ ಪೊವ್ಯಾರಿಟಿ ಲೈನ್, ಅದನ್ನು ರೀಡಿಫೈನ್ ಮಾಡಲಿಕ್ಕೆ ಮತ್ತು ಕ್ಯಾಲ್ಕುಲೇಷನ್ ಫಾರ್ಮುಲಾ ಯಾವ ರೀತಿಯಾಗಿ ಕಂಡುಹಿಡಿಯೋದು ಪೊವ್ಯಾರಿಟಿ ಲೈನನ್ನು ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಸುರೇಶ್ ಟೆಂಡೂಲ್ಕರ್ ಕಮಿಟಿ ಏನಾಗಿತ್ತಪ್ಪ ಅಂದರೆ ನೇಮಕ ಆಗಿತ್ತು. ಅದಾದ ನಂತರ ಸಪ್ತಋಷಿ ಕಮಿಟಿ ಜುಲೈ 2002ರಲ್ಲಿ ಫಾರ್ಮ್ ಆಗಿತ್ತು. ಡೆವಲಪ್ಮೆಂಟ್ ಆಫ್ ಡೊಮೆಸ್ಟಿಕ್ ಟೀ ಇಂಡಸ್ಟ್ರಿ, ಹೌದಾ, ಮನೆಯಲ್ಲೇ ಚಹಾವನ್ನು ಸಂಸ್ಕರಿಸುವಂತಹ ಕೈಗಾರಿಕೆಗಳ ನಿರ್ಮಾಣಕ್ಕಾಗಿ ಏನೇನು ಅವಶ್ಯಕತೆ ಇದೆ ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಏನಪ್ಪ ಅಂದರೆ ಸಪ್ತಋಷಿ ಕಮಿಟಿ ನೇಮಕ ಆಗಿತ್ತು. ಶಹಾ ಕಮಿಟಿ ಮತ್ತೊಂದು ಸಲ ರಿಫಾರ್ಮ್ಸ್ ರಿಲೇಟಿಂಗ್ ಟು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್, ಹೌದಾ, ಏನು ಬ್ಯಾಂಕ್ಗಳು ನಡೆಯುವಂಥ ವ್ಯವಹಾರ ಬಿಟ್ಟು ಏನು ಹೊರಗೆ ವ್ಯವಹಾರ ನಡೀತಾವಲ್ಲ, ಆ ವ್ಯವಹಾರ ನಡಿಬೇಕು, ಬಡ್ಡಿ ವ್ಯವಹಾರ ಅಂತ ಕರಿತೀವಲ್ಲ, ಅಂತಹ ವ್ಯವಹಾರಗಳ ಬಗ್ಗೆ ಅಧ್ಯಯನವನ್ನು ಕೈಗೊಂಡು ಅದರ ಸಾಧಕ ಬಾಧಕಗಳೇನು ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಏನಪ್ಪ ಅಂದರೆ ಶಹಾ ಕಮಿಟಿ ನೇಮಕ ಆಗಿತ್ತು. ಶಿವರಾಮ್ ಕಮಿಟಿ 1979ರಲ್ಲಿ, ಹೌದಾ, ಯಾವುದಪ್ಪ ಅಂದರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ನಬಾರ್ಡ್, ಹೌದಾ, ಇದರ ಬಗ್ಗೆ ಅಧ್ಯಯನವನ್ನು ಕೈಗೊಳ್ಳಲಿಕ್ಕೆ ನಬಾರ್ಡ್ ಬಗ್ಗೆ ಅಧ್ಯಯನ ಶಿವರಾಮ್ ಕಮಿಟಿ ನೇಮಕ ಆಗಿತ್ತು. SV ವರ್ಮಾ ಕಮಿಟಿ 1999ರಲ್ಲಿ ರೀಸ್ಟ್ರಕ್ಚರಿಂಗ್ ದ ಕಮರ್ಷಿಯಲ್ ಬ್ಯಾಂಕ್ಸ್, ಹೌದಾ, ಏನು ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ತದವ, ಆ ಕಮರ್ಷಿಯಲ್ ಬ್ಯಾಂಕ್ಸನ್ನು ಮಾರ್ಪಾಡುಗಳನ್ನು ಮಾಡಲಿಕ್ಕೆ ಏನು ಅವಶ್ಯಕತೆ ಇದೆ ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಏನಾಗಿತ್ತು ಅಂದರೆ SV ವರ್ಮಾ ಕಮಿಟಿ ನೇಮಕ ಆಗಿತ್ತು. ಅದಾದ ನಂತರ ಸ್ವಾಮಿನಾಥನ್ ಕಮಿಷನ್ 2004ರಲ್ಲಿ ಟು ಫೈಂಡ್ ದ ಪ್ರಾಬ್ಲಮ್ಸ್
ಫೇಸ್ಡ್ ಬೈ ದ ಫಾರ್ಮರ್ಸ್, ರೈತರಿಗೆ ಆಗ್ತಕ್ಕಂಥ ಸಮಸ್ಯೆಗಳೇನು ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಸ್ವಾಮಿನಾಥನ್ ಕಮಿಟಿ, ಹೌದಾ, ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ, ಅವರ ಕಮಿಟಿಯನ್ನು ನೇಮಿಸಲಾಗಿತ್ತು. ಅದಾದ ನಂತರ ಸುಖಮೋಯ್ ಚಕ್ರವರ್ತಿ ಕಮಿಟಿ ಟು ಅಸೆಸ್ ದ ಫಂಕ್ಷನಿಂಗ್ ಆಫ್ ಇಂಡಿಯನ್ ಮಾನಿಟರಿ ಸಿಸ್ಟಮ್, ಹೌದಾ. ಇದು ಏನಪ್ಪ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಿರ್ತದೆ, ಮಾನಿಟರಿ ಸಿಸ್ಟಮ್ಗೆ ಸಂಬಂಧಪಟ್ಟದ್ದು, ಇಂಡಿಯನ್ ಮಾನಿಟರಿ ಸಿಸ್ಟಮ್ಗೆ. ಅದನ್ನು ರೀಸ್ಟ್ರಕ್ಚರ್ ಮಾಡಲಿಕ್ಕೆ ಸುಖಮೋಯ್ ಚಕ್ರವರ್ತಿ ಕಮಿಟಿ ಏನಾಗಿತ್ತು ಅಂದರೆ ನೇಮಕ ಆಗಿತ್ತು. ಟಂಡನ್ ಕಮಿಟಿ ಸಿಸ್ಟಮ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಫೈನಾನ್ಷಿಯಲ್ ಬ್ಯಾಂಕ್ಸ್, ಹೌದಾ. ಕ್ಯಾಪಿಟಲ್ ಫೈನಾನ್ಷಿಯಲ್ ಬ್ಯಾಂಕ್ಸ್ ಅಂತ ಏನು ಬರ್ತಾವ ಅವುಗಳ ವರ್ಕಿಂಗಲ್ಲಿ ಸಿಸ್ಟಮ್ ಆಫ್ ವರ್ಕಿಂಗ್ ಹೆಂಗೆ ಕೆಲಸ ಮಾಡಬೇಕವು ಅನ್ನೋದನ್ನು ವಿವರಿಸಲಿಕ್ಕೆ ಅಥವಾ ವರದಿ ನೀಡಲಿಕ್ಕೆ ಟಂಡನ್ ಕಮಿಟಿ ನೇಮಕ ಆಗಿತ್ತು. ಆಮೇಲೆ ತಾರ್ಪೋರ್ ಕಮಿಟಿ 1997ರಲ್ಲಿ ರಚನೆಯಾಗಿತ್ತು. ರಿಪೋರ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿ, ಇದು ಕೂಡ ಏನಪ್ಪ ಅಂದರೆ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು. ಆಮೇಲೆ ಯಾವುದಪ್ಪ ಅಂದರೆ UK ಶರ್ಮಾ ಕಮಿಟಿ ನಬಾರ್ಡ್ ರೋಲ್ ಇನ್ RRB, ನಬಾರ್ಡ್ ಬ್ಯಾಂಕ್ನ ಕೆಲಸ ಎಲ್ಲಿ RRB, ಹೌದಾ. ಇದು ವೆರಿ ಇಂಪಾರ್ಟೆಂಟ್, ಹೌದಾ. ನೆಕ್ಸ್ಟ್ ಒಗುಲ್ ಕಮಿಟಿ ಮನಿ ಮಾರ್ಕೆಟ್ ಇನ್ ಇಂಡಿಯಾ, ಮನಿ ಮಾರ್ಕೆಟ್, ಹೌದಾ, ಹಣಕಾಸಿನ ಮಾರುಕಟ್ಟೆಯ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಒಗುಲ್ ಕಮಿಟಿ ಏನಾಗಿತ್ತು ಅಂದರೆ ನೇಮಕ ಆಗಿತ್ತು. ವಾಸುದೇವ್ ಕಮಿಟಿ NBFC ಸೆಕ್ಟರ್ ರಿಫಾರ್ಮ್ಸು, ಹೌದಾ, NBFC ಸೆಕ್ಟರ್ಸು ರಿಫಾರ್ಮ್ಸ್ ಬಗ್ಗೆ ಒಳಗೊಂಡಿತ್ತು. YB ರೆಡ್ಡಿ ಕಮಿಟಿ 2001ರಲ್ಲಿ ರಿವ್ಯೂ ಆಫ್ ಇನ್ಕಮ್ ಟ್ಯಾಕ್ಸ್ ರಿಬೇಟ್ಸ್, ಹೌದಾ. ಕೆಲವು ಟ್ಯಾಕ್ಸಸ್ಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ರಿಬೇಟ್ಸನ್ನು ಕೊಡ್ತೀವಿ, ಹೌದಾ. ಅಂದ್ರೇನು ವಾಪಸ್ ಏನು ಕಸ್ಟಮರ್ ಏನು ಪ್ರಜೆಗಳಿಗೆ ಕೊಡುವಂಥ ರಿಬೇಟ್ಸನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಅದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ YB ರೆಡ್ಡಿ ಕಮಿಟಿ 2001ರಲ್ಲಿ ನೇಮಕ ಆಗಿತ್ತು. ಜಸ್ಟಿಸ್ AK ಮಾಥೂರ್ ಕಮಿಷನು, ಹೌದಾ. ಜಸ್ಟಿಸ್ AK ಮಾಥೂರ್ ಕಮಿಷನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ 7ನೇ ವೇತನ ಆಯೋಗ, 7th ಪೇ ಕಮಿಷನ್. ಆಮೇಲೆ ಬಲ್ವಾನ್ ಮೆಹ್ತಾ ಸಮಿತಿ 1957ರಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನು, ಇದು ಭಾಳ ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟು. ಯಾವುದು ಜಸ್ಟಿಸ್ ಮಾಥೂರ್ ಕಮಿಷನ್ 7th ಪೇ ಸ್ಕೇಲು ಮತ್ತು ಬಲ್ವಂತ್ ರಾಯ್ ಮೆಹ್ತಾ ಕಮಿಟಿ 1957ರಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್, ಹೌದಾ. ಇವೇನಪ್ಪ ಅಂದರೆ ಭಾರತದಲ್ಲಿ ರಚನೆಯಾದ ಪ್ರಮುಖವಾದ ಸಮಿತಿಗಳು ಅಥವಾ ಆಯೋಗಗಳು, ಇದ್ರ ಬಗ್ಗೆ ನೋಡಿರಿ ಭಾಳ ಬ್ರೀಫಾಗಿ ಹೇಳುವಂಥ ಕೆಲಸ ಮಾಡಿದ್ದೀನಿ. ಇದನ್ನು ನೋಟ್ಸ್ ಮಾಡ್ಕೊಂಡ್ರೆ, ಹೌದಾ. ಒಂದಂತೂ ಕ್ವಶನ್ ನೀವು ನೋಡಿರ್ತೀರ, ಯಾವುದೇ ಎಕ್ಸಾಮ್ಗೆ ಹೋಗ್ರಿ ಒಂದು ಸಮಿತಿ ಅಥವಾ ಏನೋ ಅದರ ವರದಿ ಇಂಥದ್ರ ಬಗ್ಗೆ ಕೇಳ್ತಾರೆ. ಅದಕ್ಕೆ ಈ ಕ್ವಶನ್ಗೆ ಹೆಚ್ಚು ಸ್ಟ್ರೆಸ್ ಕೊಟ್ಟು ಹೇಳುವಂಥ ಕೆಲಸ ಮಾಡಿದ್ದೀನಿ. ಇದು ಒಂದು ಸಲ ಹಿಂಗೆ ಹೇಳಿದ್ನಂದರೆ ಮುಂದಿನ ಸಲ ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಬಂದಿತ್ತಪ್ಪ ಅಂದರೆ ಹಿಂದಿನ ವೀಡಿಯೋದಲ್ಲಿ ಇದನ್ನು ವಿವರಿಸಿದ್ದೀನಿ, ನೋಡ್ರಿ ಅಂತ ಹೇಳ್ಬಿಡ್ತೀನಿ. ಅಂಥ ಭಾಳಷ್ಟು ಕ್ವಶನ್ಗಳು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ನೆಕ್ಸ್ಟ್, ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಆಧರಿಸಿದ ವಿಕೇಂದ್ರೀಕೃತ ಯೋಜನೆಯನ್ನು, ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಆಧರಿಸಿದ ವಿಕೇಂದ್ರೀಕೃತ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದವರು ಈಗ ತಾನೇ ಹೇಳಿದೆ, ಬಲ್ವಂತ್ ರಾಯ್ ಮೆಹ್ತಾ ಕಮಿಟಿ ಅಂತ. ಯಾವುದು? ಬಲ್ವಂತ್ ರಾಯ್ ಮೆಹ್ತಾ ಕಮಿಟಿ ಅಂತ. 2 ಕ್ವಶನ್ಗೆ ಸಂಬಂಧಪಟ್ಟು ನೋಡಿರಿ, ಒಂದೇ ಎಕ್ಸಾಮ್ದಾಗ ಯೋಜನೆಗಳಿಗೆ ಸಂಬಂಧಪಟ್ಟಂತೆ 2 ಕ್ವಶನ್ಸ್ ಬಂದಿದ್ದಾವೆ. ಹಾಗಾದರೆ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ ಏನು ಮಾಡ್ತಂದರೆ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಆಧರಿಸಿದಂತಹ ವರದಿಯನ್ನು ನೀಡ್ತು. ಬಲ್ವಂತ್ ರಾಯ್ ವರದಿಯನ್ನು ನೀಡ್ತು. ಹಾಗಾದರೆ ಒಂದು ವರ್ಡ್ ಬಂದಿತ್ತು PPP ಅಂತ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ. ನಾನು ಅಲ್ಲಿ ವಿವರಿಸಲಿಲ್ಲ. PPP, ಹೌದಾ, ಸಮಿತಿಗಳನ್ನು ಹೇಳಬೇಕಾದ್ರೆ. ಹಾಗಾದರೆ PPP ಅಂದ್ರೇನು? ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ, ಹೌದಾ. ಟು ಸ್ಟಡಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಯಾವುದು? ಎಲ್ಲಿ? ವಿಜಯ್ ಕೆಲ್ಕರ್ ಸಮಿತಿಯಲ್ಲಿ, ಹೌದಾ. ಆಮೇಲೆ ಅವುಗಳ ಟ್ಯಾಕ್ಸನ್ನು ಹೇಗೆ ರಿಫಾರ್ಮ್ಸ್ ಮಾಡೋದು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಟ್ಯಾಕ್ಸ್ಗಳನ್ನು ಹೇಗೆ ರಿಫಾರ್ಮ್ ಮಾಡೋದು ಅನ್ನೋದಕ್ಕೆ ವಿಜಯ್ ಕೆಲ್ಕರ್ ಸಮಿತಿ ಏನಾಗಿತ್ತು ಅಂದರೆ ನೇಮಕ ಆಗಿತ್ತು. ನೆಕ್ಸ್ಟ್, ಇನ್ನು ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ನಾನು ಹೇಳಿದೆ ಬಲ್ವಂತ್ ರಾಯ್, ಅಶೋಕ್ ಮೆಹ್ತಾ ಅಂತ ಹಾಕಿದ್ದೀನಿ ಆಪ್ಷನ್ಗಳಲ್ಲಿ, ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ. ಯಾವ ಸಮಿತಿ? ಬಲ್ವಂತ್ ರಾಯ್ ಪಂಚಾಯತ್ ರಾಜ್ಗಳ ಸಂಸ್ಥೆಗಳನ್ನು ಆಧರಿಸಿದ ವಿಕೇಂದ್ರೀಕೃತ ಯೋಜನೆಯನ್ನು ಶಿಫಾರಸು ಮಾಡಿದವರು ಯಾರಪ್ಪ ಅಂದರೆ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ. ಹಾಗಾದರೆ ಮೆಹಲ್ ನೋಬಿಸ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ, ಹೌದಾ. ಮೆಹಲ್ ನೋಬಿಸ್ ಏನಪ್ಪ ಅಂದರೆ ಸಮಿತಿ ಏನು ಮಾಡ್ತಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆ್ಯಂಡ್ ಲೆವೆಲ್ಸ್ ಆಫ್ ಲಿವಿಂಗ್ 1960ಯಲ್ಲಿ ಫಾರ್ಮ್ ಆಗಿದ್ದು. ಈಗಾಗಲೇ ಅದನ್ನು ಮೋಸ್ಟ್ಲಿ ಹೇಳಿರ್ಬೋದು. ಅಶೋಕ್ ಮೆಹ್ತಾ ಹೇಳಿದ್ದೀನಿ, ಹೌದಾ. ಅಶೋಕ್ ಮೆಹ್ತಾ ಸಮಿತಿ ಏನಪ್ಪ ಅಂದರೆ 3 ಟೈರ್ಸ್ ಆಫ್ ಏನಿರಬೇಕಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಇರಬೇಕಂತ ಹೇಳಿದ್ದರು. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ 3 ಟೈರ್ ವ್ಯವಸ್ಥೆ ಎಲ್ಲಿ? ಪಂಚಾಯತ್ ರಾಜ್ನಲ್ಲಿ, ಹೌದಾ. ಆಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆಯ 3 ಟೈರ್ಗಳ ಬಗ್ಗೆ ಅಶೋಕ್ ಮೆಹ್ತಾ ಸಮಿತಿ ಏನು ಮಾಡಿತ್ತು ಅಂದರೆ 1977ರಲ್ಲಿ ತನ್ನ ವರದಿಯನ್ನು ನೀಡಿತ್ತು. ಆಮೇಲೆ ಹನುಮಂತರಾವ್ ಸಮಿತಿ, ಹೌದಾ,
ಗಾಡ್ಗೀಳ್ ಸಮಿತಿ. ಗಾಡ್ಗೀಳ್ ಸಮಿತಿ ಏನಪ್ಪ ಅಂದರೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಬಗ್ಗೆ ಇತ್ತು. ಆಮೇಲೆ ಹನುಮಂತರಾವ್ದು ಅಂತ ಹೇಳಿದೆ ಲಾಸ್ಟದಲ್ಲಿ ಇತ್ತದ ಆಪ್ಷನ್ನು ಯಾವುದಪ್ಪ ಅಂದರೆ ಫರ್ಟಿಲೈಸರ್ಸು. ಹೌದಾ. ಇನ್ನು ಕ್ವಶನ್ ನಂಬರ್ 15 ನೋಡೋಣ. ಅತಿ ಹೆಚ್ಚಿನ ಜನರನ್ನು ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದರೂ ಅವರ ನೈಜ ಕೊಡುಗೆಯು ಸೀಮಾಂತ ಇಲ್ಲವೇ ಋಣಾತ್ಮಕವಾಗಿದ್ದರೆ ಅದನ್ನು ಏನಂತ ಕೇಳ್ತೀವಪ್ಪ ಅಂದರೆ ನಾವು ಮರೆಮಾಚಿದ ಉದ್ಯೋಗ ಅಂತ ಕೇಳ್ತೀವಿ. ಅದನ್ನೇನು ಕೇಳ್ತೀವಿ? ಮರೆಮಾಚಿದ ಉದ್ಯೋಗ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಇಲ್ಲಿ ಏನಪ್ಪ ಅಂದರೆ ಕ್ವಶನ್ ನಂಬರ್ 16 ಪ್ರಸ್ತುತ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ HDI ಅಂತ ಕರಿತೀವಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು, ಶಿಕ್ಷಣವನ್ನು ಅಳೆಯುವ ವಿಧಾನ. ಶಿಕ್ಷಣವನ್ನು ಹೆಂಗೆ ಅಳಿತಾರಪ್ಪ ಅಂದರೆ ನೋಡಿರಿ, 25 ವರ್ಷಕ್ಕೆ ಮೇಲ್ಪಟ್ಟು ವಯಸ್ಕರ ಸರಾಸರಿ ಶಾಲಾ ಶಿಕ್ಷಣದ ವರ್ಷಗಳು ಮತ್ತು ಶಾಲೆಗೆ ಸೇರುವ ವಯೋಮಾನದ ಮಕ್ಕಳು ತಮ್ಮ ಜೀವಿತಾವಧಿಯಲ್ಲಿ ಪಡೆಯುವಲ್ಲಿರುವ ನಿರೀಕ್ಷಿತ ಶಾಲಾ ಶಿಕ್ಷಣದ ವರ್ಷಗಳು. ಇದು ಏನಪ್ಪ ಅಂದರೆ ಸರಿಯಾದ ಉತ್ತರ. ಪ್ರಸ್ತುತ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ HDI ಶಿಕ್ಷಣವನ್ನು ಅಳೆಯುವ ವಿಧಾನ ಹೆಂಗೆ? 25 ವರ್ಷಕ್ಕೆ ಮೇಲ್ಪಟ್ಟ ವಯಸ್ಕರ ಸರಾಸರಿ ಶಾಲಾ ಶಿಕ್ಷಣದ ವರ್ಷಗಳು ಮತ್ತು ಶಾಲೆಗೆ ಸೇರುವ ವಯೋಮಾನದ ಮಕ್ಕಳು ತಮ್ಮ ಜೀವಿತಾವಧಿಯಲ್ಲಿ ಪಡೆಯಲಿರುವ ನಿರೀಕ್ಷಿತ ಶಾಲಾ ಶಿಕ್ಷಣದ ವರ್ಷಗಳು. ಇದನ್ನು ಆಧಾರವಾಗಿ ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ ಏನು ಮಾಡ್ತಾರಪ್ಪ ಅಂದರೆ ಪ್ರಸ್ತುತ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಶಿಕ್ಷಣದ ಆಧಾರದ ಮೇಲೆ ಅಳೆಯುವಂಥ ಕೆಲಸ ಮಾಡ್ತಾರೆ. ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಹೌದಾ. ಕ್ವಶನ್ ನಂಬರ್ 17 ಕರ್ಕರೇಖೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುವ ದೇಶ. ಹೌದಾ. ನಾನು ಹಿಂದಿನ ವಿಡಿಯೋದಲ್ಲಿ ಕರ್ಕಾಟಕ ಸಂಕ್ರಾಂತಿ ರಥ ಕರ್ನಾಟಕದ ಯಾವ ರಾಜ್ಯಗಳ ಮೂಲಕ ಹಾದು ಹೋಗ್ತದೆ? ಹೌದಾ. ಯಾವ ರಾಜ್ಯಗಳ ಮೂಲಕ ಹಾದು ಹೋಗ್ತದೆ? ಪಮ್ಮಿ ಮಗ ರಾಜಛತ್ರಿ ಅಂತ ಒಂದು ಟಿಪ್ಸನ್ನು ಕೊಡೋದ್ರ ಮೂಲಕ ನಿಮಗೆ ವಿವರಿಸಿದ್ದೆ. ಬೇಕಾದ್ರೆ ಮತ್ತೊಂದು ಸಲ ಅದನ್ನು ತೆಗೆದು ನೋಡ್ರಿ. ಇಲ್ಲಿ ದೇಶಗಳ ಬಗ್ಗೆ ಕೇಳಿದ್ದಾರೆ. ಇಲ್ಲೇನು ಕೇಳಿದ್ದಾರೆ? ದೇಶಗಳ ಬಗ್ಗೆ ಕೇಳಿದ್ದಾರೆ. ಹಾಗಾದ್ರೆ ಯಾವ ದೇಶಗಳ ಮೂಲಕ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗ್ತದೆ ಅಂತ ನೋಡೋಣ. ಹೌದಾ. ಇಂಡಿಯಾದ ಮೂಲಕ ಹಾದು ಹೋಗ್ತದೆ, ಆಮೇಲೆ ಬಾಂಗ್ಲಾದೇಶದ ಮೂಲಕ ಹಾದು ಹೋಗ್ತದೆ, ಅಲ್ಜೀರಿಯಾದ ಮೂಲಕ ಹಾದು ಹೋಗ್ತದೆ, ನೈಗರ್ ಮೂಲಕ ಹಾದು ಹೋಗ್ತದೆ, ಲಿಬಿಯಾದ ಮೂಲಕ ಹಾದು ಹೋಗ್ತದೆ, ಈಜಿಪ್ಟ್ ಮೂಲಕ ಹಾದು ಹೋಗ್ತದೆ, ಸೌದಿ ಅರೇಬಿಯಾದ ಮೂಲಕ ಹಾದು ಹೋಗ್ತದೆ, UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೂಲಕ ಹಾದು ಹೋಗ್ತದೆ, ಒಮನ್ನ ಮೂಲಕ ಹಾದು ಹೋಗ್ತದೆ, ಮಯನ್ಮಾರ್ ಮೂಲಕ ಹಾದು ಹೋಗ್ತದೆ. ಯಾವುದ್ರ ಮೂಲಕ? ಮಯನ್ಮಾರ್, ಆಪ್ಷನ್ 3. ಹಾಗಾದರೆ ಹಾದು ಹೋಗದ ಅಂತ ಕೇಳಿದ್ದಾರೆ ಅವರು. ಹಾದು ಹೋಗದ ಮಯನ್ಮಾರ್ ಮೂಲಕ ಹಾದು ಹೋಗ್ತದೆ. ಕರ್ಕ ರೇಖೆ ಹಾದು ಹೋಗದ ದೇಶ ಅಂತ. ಹಾಗಾದರೆ ಏನಪ್ಪ ಅಂದರೆ ಮಯನ್ಮಾರ್ ಮುಗ್ದ ಹಾದು ಹೋಗ್ತದೆ, ಚೈನಾದ ಮೂಲಕ ಹಾದು ಹೋಗ್ತದೆ, ತೈವಾನ್ ಮೂಲಕ ಹಾದು ಹೋಗ್ತದೆ, ಮೆಕ್ಸಿಕೋದ ಮೂಲಕ ಏನಾಗ್ತದೆ ಹಾದು ಹೋಗ್ತದೆ, ಆಮೇಲೆ ಬಹಮಾಸ್ ಮೂಲಕ ಹಾದು ಹೋಗ್ತದೆ, ಆಮೇಲೆ ವೆಸ್ಟರ್ನ್ ಶರದ್ ಅಂತ ಕರಿತೀವಿ ಅದ್ರ ಮೂಲಕ ಹಾದು ಹೋಗ್ತದೆ. ಹೌದಾ. ಆಮೇಲೆ ಮುಸಿಸ್ತಾನಿಯಾ ಅಂತ ಬರ್ತದೆ, ಅದ್ರ ಮೂಲಕ ಹಾದು ಹೋಗ್ತದೆ. ಆಮೇಲೆ ಮಾಲಿಯ ಮೂಲಕ ಏನಾಗ್ತದೆ ಹಾದು ಹೋಗ್ತದೆ. ಹಾಗಾದರೆ ವಿಯೆಟ್ನಾಮು ಮತ್ತು ಥೈಲ್ಯಾಂಡ್ ಏನಾಗಲಿಲ್ಲ ಅಂದರೆ ವಿಯೆಟ್ನಾಮು ಮತ್ತು ಥೈಲ್ಯಾಂಡು ಇವು ಎರಡು ದೇಶಗಳು. ಒಂದೇ ನಿಮಿಷ. ಮೆಕ್ಸಿಕೋ ಹಾಕಿದ್ದೀವಿ. ವಿಯೆಟ್ನಾಮು ಮತ್ತು ಥೈಲ್ಯಾಂಡ್. ಐ ಥಿಂಕ್ ಥೈಲ್ಯಾಂಡ್ಗಳ ಮೂಲಕನೂ ಹಾದು ಹೋಗ್ತದೆ, ಆದರೆ ವಿಯೆಟ್ನಾಮ್ ಮೂಲಕ ಹಾದು ಹೋಗೋದಿಲ್ಲ. ಈ ಎರಡು ಆಪ್ಷನ್ಸಲ್ಲಿ ಒಂದು ಸ್ವಲ್ಪ ನಾನು ಇದು ಆನ್ಸರ್ಸ್ನ ಮತ್ತೆ ಲಾಸ್ಟ್ ಕ್ವಶನ್ ಪೇಪರ್ಲು ಒಂದು ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಏನಪ್ಪ ಅಂದರೆ ಇದರಲ್ಲೂ ರಿವ್ಯೂ ಮಾಡ್ತೀನಿ. ಏನಂತ ಹೇಳಿದೆ, ಒಟ್ಟು 18 ದೇಶಗಳ ಮೂಲಕ ಏನಾಗ್ತದೆ ಅಂದ್ರೆ ಕರ್ಕರೇಖೆ ಹಾದು ಹೋಗ್ತದೆ. ಅವು ಯಾವಪ್ಪ? ಇಂಡಿಯಾ, ಬಾಂಗ್ಲಾದೇಶ್, ಅಲ್ಜೀರಿಯಾ, ನೈಗರ್, ಲಿಬಿಯಾ, ಈಜಿಪ್ಟ್. ಹೌದಾ. ಈಜಿಪ್ಟ್, ಸೌದಿ ಅರೇಬಿಯಾ, ಹೌದಾ, ಯುನೈಟೆಡ್ ಅರಬ್ ಎಮಿರೇಟ್ಸು, ಆಮೇಲೆ ಮಯನ್ಮಾರು, ಅದಾದ ನಂತರ ಚೈನಾ, ತೈವಾನು, ಆಮೇಲೆ ಮೆಕ್ಸಿಕೋ, ಬಹಮಾಸ್, ವೆಸ್ಟರ್ನ್ ಶಾರ್ದಾ, ಅದನ್ನು ಮೊರಾಕ್ಕೋ ಅಂತ ಕರಿತೀವಿ ನಾವು, ಆಮೇಲೆ ಮೊಸಿಸ್ತಾನಿ, ಆಮೇಲೆ ಮಾಲಿ. ಇಂತಹ ದೇಶಗಳ ಮೂಲಕ ಹಾದು ಹೋಗ್ತದೆ. ಹಾಗಾದ್ರೆ ಮಯನ್ಮಾರು, ಮೆಕ್ಸಿಕೋ ಇವು ಎರಡೂ ಇದಾವೆ. ವಿಯೆಟ್ನಾಮು, ಥೈಲ್ಯಾಂಡು. ಐ ಥಿಂಕ್ ಇಲ್ಲಿರುವಂಥ ದೇಶಗಳಲ್ಲಿ ಯಾವುದಾದ್ರೂ ಒಂದು ರಾಜಧಾನಿ ಇದೆ ಥೈಲ್ಯಾಂಡು. ಅದಕ್ಕೆ ವಿಯೆಟ್ನಾಮ್ ಇದರ ಸರಿ ಉತ್ತರ ಅಂತ ಅನಿಸ್ತಾ ಇದೆ. ಅದನ್ನು ಮತ್ತೆ ಇದನ್ನು ರಿವ್ಯೂ ಮಾಡುವಂಥ ಕೆಲಸ ಮಾಡ್ತೀನಿ. ಹೌದಾ. ನೋಡೋಣ ಇದನ್ನು. ನೆಕ್ಸ್ಟ್ ಕ್ವಶನ್. ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಅತ್ಯಂತ ನಗರೀಕರಣಕ್ಕೊಳಗಾಗಿರುವಂತಹ ರಾಜ್ಯ? ಕೆಳಗಿನವುಗಳಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಕೆಳಗೆ ಏನು ಕೊಟ್ಟಿದ್ದಾರಲ್ಲ ಅವುಗಳಲ್ಲಿ, ಹೌದಾ, 34.8%,
8% ಏನಪ್ಪ ಅಂದರೆ ನಗರೀಕರಣಕ್ಕೆ ಒಳಗಾಗಿದೆ. ಯಾವುದು? ಹರಿಯಾಣ. ಮಧ್ಯಪ್ರದೇಶ್ ವೆರಿ ಲೋ 5.3%. ಉತ್ತರ ಪ್ರದೇಶ 22.27%. ಆಮೇಲೆ ಪಂಜಾಬು 37.49%. ಹಾಗಾದರೆ ಈ ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಅತಿ ಹೆಚ್ಚು ನಗರೀಕರಣಕ್ಕೆ ಒಳಗಾದಂಥ ರಾಜ್ಯ ಯಾವುದಪ್ಪ ಅಂದರೆ ಪಂಜಾಬ್. ಅತಿ ಹೆಚ್ಚು ನಗರೀಕರಣಕ್ಕೆ ಒಳಗಾದಂಥ ರಾಜ್ಯ ಪಂಜಾಬ್. ಆದರೆ ಭಾರತದಲ್ಲಿ ಏನಪ್ಪ ಅಂದರೆ ಫಸ್ಟ್, ಹೌದಾ, ಮೊದಲನೇ ಸ್ಥಾನದಲ್ಲಿ ನಗರೀಕರಣಕ್ಕೆ ಒಳಗಾದಂತಹ ರಾಜ್ಯ ಯಾವುದಪ್ಪ ಅಂದರೆ ತಮಿಳುನಾಡು. ಯಾವುದು? ತಮಿಳುನಾಡು. ಎರಡನೇ ಸ್ಥಾನದಲ್ಲಿರುವಂಥ ರಾಜ್ಯ ಯಾವುದಪ್ಪ ಅಂದರೆ ಕೇರಳ. ನೋಡಿರಿ, ತಮಿಳುನಾಡು 48.4% ಅಷ್ಟು ನಗರೀಕರಣಕ್ಕೆ ಒಳಗಾಗಿದೆ. ಕೇರಳ 47.7% ನಗರೀಕರಣಕ್ಕೆ ಒಳಗಾಗಿದೆ. ಆಮೇಲೆ ಮಹಾರಾಷ್ಟ್ರ ಮೂರನೇ ಸ್ಥಾನದಲ್ಲಿದೆ. ಹೌದಾ, 45.2% ಅಷ್ಟು ಏನಾಗಿದೆ ಅಂದರೆ ನಗರೀಕರಣಕ್ಕೆ ಒಳಗಾಗಿದೆ. ಹಂಗಾದ್ರೆ ಭಾರತದಲ್ಲಿ ಅತ್ಯಂತ ಹೆಚ್ಚು ನಗರೀಕರಣಕ್ಕೆ ಒಳಗಾದಂಥ ಮೊದಲನೇ ರಾಜ್ಯ ತಮಿಳುನಾಡು, ಎರಡನೇ ರಾಜ್ಯ ಕೇರಳ, ಮೂರನೇ ರಾಜ್ಯ ಮಹಾರಾಷ್ಟ್ರ. ಕೊಟ್ಟಂಥ ಆಪ್ಷನ್ಗಳಲ್ಲಿ ಅತ್ಯಂತ ಹೆಚ್ಚು ನಗರೀಕರಣಕ್ಕೆ ಒಳಗಾದಂಥ ರಾಜ್ಯ ಪಂಜಾಬ್. ಹೌದಾ. ಈಗ ನೆಕ್ಸ್ಟ್ ಕ್ವಶನನ್ನು ಡಿಸ್ಕಸ್ ಮಾಡುವಂಥ ಕೆಲಸ ಮಾಡೋಣ. ನೀಲಗಿರಿ ಬೆಟ್ಟಗಳಲ್ಲಿ ಕಾಣದ ಜನಾಂಗ. ಇದು ಮೋಸ್ಟ್ಲಿ ನಿಮಗೆ ಏನು ಮಾಡಿರ್ಬೋದಪ್ಪ ಅಂದರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರಬಹುದು. ಯಾಕಪ್ಪ ಅಂದರೆ ನೀಲಗಿರೀಸಲ್ಲಿ ತೋಡರು ಕಂಡು ಬರ್ತಾರೆ, ಬಡಗರು ಕಂಡು ಬರ್ತಾರೆ, ಕೋಟ್ರು ಕಂಡು ಬರ್ತಾರೆ, ಈರುಳ್ಳಿಗರು ಕಂಡು ಬರ್ತಾರೆ. ಇದ್ರ ಜೊತೆಗೆ ಯಾರು? ಕುರುಬರು ಕಂಡು ಬರ್ತಾರೆ. ಹಾಗಾದರೆ ಹೌದಾ, ಇದು ಗ್ರೇಸ್ ಕೊಟ್ಟಿರಬಹುದು ಅಂತ ನಂಗೆ ಅನಿಸ್ತದೆ. ಹೌದಾ, ಇವು 5 ಜನಾಂಗಗಳು ಏನಾಗ್ತವೆ ಅಂದರೆ ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರ್ತದೆ. ಸಂಸತ್ತಿನ 2 ಅಧಿವೇಶಗಳ ನಡುವಿನ ಅಂತರ 6 ತಿಂಗಳಿಗಿಂತ ಹೆಚ್ಚು ಮೀರಬಾರ್ದು. ಎಷ್ಟು? 6 ತಿಂಗಳಿಗಿಂತ ಏನಾಗೋದು? ಹೆಚ್ಚು ಮೀರಬಾರ್ದು. ಹೌದಾ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕ್ವಶನ್ ನಂಬರ್ 21. ಹೌದಾ, ಕ್ವಶನ್ ನಂಬರ್ 21 ಹೊಂದಿಸಿ ಬರೆಯರಿದೆ. ಕ್ವಶನ್ ನಂಬರ್ 21 ಏನಿದೆ? ಹೊಂದಿಸಿ ಬರೆಯರಿದೆ. ಹಾಗಾದರೆ ಆಫೀಸ್ ಆಫ್ ಪ್ರಾಪರ್ಟಿ ಅಂತ ನಾವು ಯಾವುದನ್ನು ಕರಿತೀವಪ್ಪ ಅಂದರೆ ಸಂಸತ್ತಿನ ಜಂಟಿ ಸಮಿತಿ. ಹೌದಾ, ಆಪ್ಷನ್ 2. ಆಪ್ಷನ್ ಏನು? 2. ಇದನ್ನು ಎ ಅಂತ ತಗೊಳ್ಳೋಣ. ನೆಕ್ಸ್ಟ್, ನೀತಿ ಆಯೋಗ ಶ್ರೇಷ್ಠ ಚಿಂತನಾ ಚಾವಡಿ. ಇದೆಲ್ಲರಿಗೂ ಗುರ್ತಿದೆ. ನೆಕ್ಸ್ಟ್, ಎಸ್ಟಿಮೇಟ್ ಸಮಿತಿ ಯಾವುದು? ಕಮಿಟಿ ಆಫ್ ಲೋಕಸಭಾ. ಎಸ್ಟಿಮೇಟ್ ಸಮಿತಿ ಕಮಿಟಿ ಆಫ್ ಲೋಕಸಭಾ. ಅದಾದ ನಂತರ ಭಾರತದ ಜನಗಣತಿ ಗೃಹ ಇಲಾಖೆಯ ಒಂದು ಅಂಗ. ಹಾಗಾದರೆ ಆಪ್ಷನ್ ಡಿ. ಹಾಗಾದರೆ ಆಪ್ಷನ್ ಎ ಸೆಕೆಂಡ್ ಒನ್ಗೆ ಮ್ಯಾಚ್ ಆಗ್ತಾ ಇದೆ, ಆಪ್ಷನ್ ಬಿ ಥರ್ಡ್ ಒನ್ಗೆ ಮ್ಯಾಚ್ ಆಗ್ತಾ ಇದೆ, ಆಪ್ಷನ್ ಸಿ ಫೋರ್ತ್ ಒನ್ಗೆ ಮ್ಯಾಚ್ ಆಗ್ತಾ ಇದೆ, ಆಪ್ಷನ್ ಡಿ ಫಸ್ಟ್ ಒನ್ ಮ್ಯಾಚ್ ಆಗ್ತಾ ಇದೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 3. ಸರಿಯಾದ ಉತ್ತರ ಯಾವುದು? ಆಪ್ಷನ್ 3. ಹಾಗಾದರೆ ಏನಪ್ಪ ಅಂದರೆ ಈ ಕಮಿಟಿ ಆನ್ ಆಫೀಸಸ್ ಆಫ್ ಪ್ರಾಫಿಟ್ ಅಂತ ಇದೆಯಲ್ಲ, ಆಫೀಸ್ ಆಫ್ ಪ್ರಾಫಿಟ್ ಅಂತ ಸಮಿತಿ, ಹೌದಾ, ಇದರ ಮುಖ್ಯಸ್ಥರು ಚೇರ್ಪರ್ಸನ್ ಯಾರ್ದಾರಪ್ಪ ಅಂದರೆ ಡಾಕ್ಟರ್ ಸತ್ಯಪಾಲ್ ಸಿಂಗ್. ನೆಕ್ಸ್ಟು ನೀತಿ ಆಯೋಗ CEO ಯಾರ್ದಾರಪ್ಪ ಅಂದರೆ ಅಮಿತಾಬ್ ಕಾಂತ್. ಆಮೇಲೆ ಎಸ್ಟಿಮೇಟ್ಸ್ ಕಮಿಟಿ, ಹೌದಾ, ಇದರ ಚೇರ್ಪರ್ಸನ್ ಯಾರ್ದಾರಪ್ಪ ಅಂದರೆ ಗಿರೀಶ್ ಬಾಪಟ್ ಇದ್ದಾರೆ. ಯಾರು? ಗಿರೀಶ್ ಬಾಪಟ್. ಆಮೇಲೆ ಸೆನ್ಸಸ್ ಆಫ್ ಇಂಡಿಯಾ, ಇದರ ಹೆಡ್ ಯಾರ್ದಾರಪ್ಪ ಅಂದರೆ ವಿವೇಕ್ ಜೋಶಿ. ಹೌದಾ. ಈ ನನ್ನ ನೆಕ್ಸ್ಟ್ ಕ್ವಶನ್ ನೋಡುವಂಥ ಕೆಲಸ ಮಾಡೋಣ. ಕ್ವಶನ್ ನಂಬರ್ 22. ಈಗ ಪ್ರಸ್ತುತ ಯಾರ್ಯಾರಿದ್ದಾರೆ ಅಂತ ಹೇಳಿದೆ. ಹೌದಾ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನ್ನು ಬರ್ಬೋದು. ನಿಮ್ಗೆ ಒಂದು ಕ್ವಶನ್ ಡಿಸ್ಕಸ್ ಮಾಡೋಷ್ಟರಲ್ಲಿ 4 ಕ್ವಶನ್ ಆನ್ಸರ್ಸ್ಗಳನ್ನು ಕೊಡ್ತಾಯಿದ್ದೀನಿ. ಭಾಳಷ್ಟು ಜನ ಏನು ಮಾಡ್ತೀರಂದರೆ, ನಾನು ತಪ್ಪಂತ ಹೇಳಲ್ಲ, ಟೆಲಿಗ್ರಾಮ್ ಗ್ರೂಪ್ಗಳನ್ನು ಜಾಯಿನ್ ಮಾಡಿ ಅಲ್ಲಿ ಕ್ವಿಝನ್ನು ನೋಡುವಂಥ ಕೆಲಸ ಮಾಡ್ತೀರಾ. ಹಾಗಾದರೆ ಆ ಕ್ವಿಝ್ನಲ್ಲಿ ನಿಮಗೆ ಏನೋ ಒಂದು ಕ್ವಶನ್ನು ಒಂದು ಆನ್ಸರು 25 ಕ್ವಶನ್ಸ್ ಮಾತ್ರ ಸಿಗ್ತವೆ. ಹೌದಾ, ನಾನು ಅಂಥದ್ದನ್ನು ಫ್ರೇಮ್ ಮಾಡಬೇಕಾಗಿತ್ತು. ನೋಡೋಣ ಅದು ಹೆಂಗಾಗ್ತದೆ. ನಾನು ಓಲ್ಡ್ ಕ್ವಶನ್ ಪೇಪರ್ ಬಿಡಿಸಿದ್ರೆ ನಿಮ್ಗೆ ಹೆಚ್ಚು ಹೆಲ್ಪ್ ಆಗ್ಬೋದು ಅನ್ನೋಂಥ ದೃಷ್ಟಿಯಿಂದ ಇದನ್ನು ಪ್ರಾರಂಭಿಸಿದ್ದೀನಿ. ನೋಡೋಣ, ಸಾಧ್ಯ ಆದರೆ ಅದನ್ನು ಪ್ರಾರಂಭಿಸ್ತೀನಿ. ಆದರೆ ಇಲ್ಲಿ ಮಾತ್ರ ನಿಮಗೆ ವೆರಿ ಬ್ರೀಫ್ ನಾಲೆಜ್ ಸಿಗ್ತದೆ, ಕರೆಂಟ್ ಅಫೇರ್ಗೂ ಸಂಬಂಧಪಟ್ಟಂಥ ನಾಲೆಜ್ ಸಿಗ್ತದೆ. ನೀವು ಆಲ್ರೌಂಡ್ ಪ್ರಿಪೇರ್ ಆಗ್ಬೋದು ಅನ್ನೋವಂಥದ್ದು ನಂದು ಓಲ್ಡ್ ಕ್ವಶನ್ ಪೇಪರನ್ನು ಈ ರೀತಿಯಾಗಿ ಅನಲೈಸ್ ಮಾಡ್ತಾ ಓದಿದ್ರೆ. ಇನ್ನು ರಾಜ್ಯ ನಿರ್ದೇಶನ ತತ್ವಗಳು ಈ ಸಂವಿಧಾನದಿಂದ ಏರ್ಪಡಲಾಗಿದೆ. ಇದು ರಿಪೀಟೆಡ್ ಕ್ವಶನ್ನು ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಐರ್ಲ್ಯಾಂಡಿಂದ. ಆಮೇಲೆ ಈಗ ಹೆಂಗೆ ನಾನು ಏನು ಮಾಡಿದೆ, ಬೇರೆ ಬೇರೆ ಸಮಿತಿಗಳನ್ನು ಲಾಂಗಾಗಿ ನೋಟ್ಸ್ ಮಾಡ್ಕೊರಿ ಅಂತ ಹೇಳಿದ್ದಿಲ್ಲ, ಹಂಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಕ್ವಶನ್ ಪೇಪರ್ ಬಿಡಿಸುವಾಗ ಇದೊಂದು ಕ್ವಶನ್ ಬಂದಿತ್ತು. ಹೌದಾ, ಹಾಗಾದ್ರೆ ಯಾವ ದೇಶಗಳಿಂದ ಏನೇನು ವೇರಲು ಪಡೆಯಲಾಗಿದೆ ವಿವರವಾಗಿ ಪ್ರತಿಯೊಂದನ್ನು
ಯಾವ ದೇಶದಿಂದ ಏನೇನು ಎರವಲನ್ನು ಪಡೆಯಲಾಗಿದೆ ಪ್ರತಿಯೊಂದನ್ನು ವಿವರಿಸುವಂಥ ಕೆಲಸ ಮಾಡಿದ್ದೀನಿ. ಹಾಗಾದ್ರೆ ಹಿಂದಿನ ಕ್ವಶನ್ ಪೇಪರ್ಗಳನ್ನ ನಾನು ಬಿಡಿಸಿದಂಥ ಕ್ವಶನ್ ಪೇಪರ್ಗಳನ್ನ ತೆಗೆದು ನೋಡುವಂಥ ಕೆಲಸ ಮಾಡಿರಿ. ಅದಕ್ಕೆ ಇದನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಮಾಡಬೇಕಾಗಿತ್ತು. ಯಾಕೆ ಮಾಡೋದಿಲ್ಲ ಅಂದರೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮಾಡಿದ್ದನ್ನೇ ಮಾಡೋದು ಅಷ್ಟು ಸರಿ ಅನಿಸೋದಿಲ್ಲ. ಯಾವುದನ್ನು ಮಾಡಿಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡೋಣ, ಹೌದಾ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 23. ಅಸ್ಪೃಶ್ಯತೆಯು ಅಸಾಂವಿಧಾನಿಕ ಎಂದು ಘೋಷಿಸಿರುವ ಕಲಮು, ಹೌದಾ. ಯಾವುದಪ್ಪ ಅಂದರೆ ಕಲಂ ನಂಬರ್ 17. ಯಾವುದು 17 ಏನಪ್ಪ ಅಂದರೆ ಅಸ್ಪೃಶ್ಯತೆಯು ಅಸಾಂವಿಧಾನಿಕ ಅಂತ ಹೇಳಿದೆ. ಇದನ್ನು ಕೂಡ ನಾನು ಈಗೇನು ಹೇಳಿದ್ನಲ್ಲ ಅದೇ ಕ್ವಶನ್ ಪೇಪರಲ್ಲಿ ವಿವರಿಸುವಂಥ ಕೆಲಸ ಮಾಡಿದ್ದೀನಿ. ಅದಕ್ಕೆ ಹೋಗಿ ಒಂದು ಸ್ವಲ್ಪ ಅದನ್ನು ತೆಗೆದು ನೋಡುವಂಥ ಕೆಲಸ ಮಾಡಿರಿ. ಯಾವುದು ಬೇರೆ ಬೇರೆ ವಿಧಿಗಳು, ಆಮೇಲೆ ಅವು ಏನನ್ನು ಹೇಳ್ತಾವ, ಹೌದಾ. ಈಗ ಕ್ವಶನ್ ನಂಬರ್ 24. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಪ್ಪಿಸುವಂತಹ ನಿಯಮ. ಮಕ್ಕಳ ಮೇಲಿನ ನೆಕ್ಸ್ಟ್ ಕ್ವಶನ್ ಅದು. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ತಪ್ಪಿಸುವಂಥ ನಿಯಮ ಯಾವುದಪ್ಪ ಅಂದರೆ ಫೋಕ್ಸೋ, ಹೌದಾ. ಫೋಕ್ಸೋ ಕಾಯ್ದೆ ತುಂಬ ಕೆಟ್ಟದು, ನಾನ್ ಬೇಲೆಬಲ್ ವಾರೆಂಟ್, ನಿಮ್ಗೆ ಗುರ್ತಿರಲಿ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಪ್ಪಿಸುವ ನಿಯಮ ಯಾವುದು ಫೋಕ್ಸೋ. ಹಾಗಾದರೆ ಫೆರಾ ಅಂತ ಬರ್ತದೆ. ಫೆರಾ ಏನಪ್ಪ ಅಂದರೆ ಮನೆ ಕೊಳ್ಳುವರು ಮತ್ತು ಏನು ರಿಯಲ್ ಎಸ್ಟೇಟ್ ಉದ್ಯಮಿಗಳಿದಾರಲ್ಲ ಅವರು ಏನಪ್ಪ ಅಂದರೆ ಹಣ ಹೂಡಿಕೆ ಎಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಅವರಿಗೆ ಅನುಕೂಲವಾಗುವಂತೆ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಏನಪ್ಪ ಅಂದರೆ ಒಂದು ಕಾಯ್ದೆಯನ್ನು ನಿರ್ಮಿಸಲಾಗಿದೆ. ಅದನ್ನು ಏನು ಕರಿತೀವಿ ಅಂದರೆ ಫೆರಾ ಅಂತ ಕರಿತೀವಿ. ಇನ್ನು ಎಸ್ಮಾ ಏನಪ್ಪ ಅಂದರೆ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆ್ಯಕ್ಟು. ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆ್ಯಕ್ಟು ಯಾವಾಗ ತುರ್ತು ಪರಿಸ್ಥಿತಿ ಇರ್ತದೆ, ಹೌದಾ, ಅವಾಗ ಅದನ್ನು ಇಂಪೋಸ್ ಮಾಡ್ತಾರೆ. ಜನರ ದಿನನಿತ್ಯ ಜೀವನಕ್ಕೆ ಬೇಕಾದಂಥ ಅಗತ್ಯ ಸೇವೆಗಳನ್ನು ಒದಗಿಸುವುದು ಎಸ್ಮಾ ಅಡಿಯಲ್ಲಿ ಬರ್ತದೆ. ಉದಾಹರಣೆಗೆ ಸಾರಿಗೆ ಮತ್ತು ವೈದ್ಯಕೀಯ ಸೇವೆ. ಯಾವುದು ವೈದ್ಯಕೀಯ ಸೇವೆ. ಇನ್ನು 4ನೇ ಆಪ್ಷನು ಟಾಡಾ ಅಂತಿದೆ. ಟಾಡಾ ಟೆರರಿಸ್ಟ್ ಆ್ಯಂಡ್ ಡಿಸ್ರಪ್ಟಿವ್ ಆ್ಯಕ್ಟಿವಿಟೀಸ್. ಪ್ರಿವೆನ್ಷನ್ ಆ್ಯಕ್ಟ್ ಇದು 1985 ಫಾರ್ಮ್ ಮಾಡಿದ್ದು. ಪ್ರಿವೆನ್ಷನ್ ಆ್ಯಕ್ಟ್ ಇದು 1985 ಫಾರ್ಮ್ ಮಾಡಿದ್ದು, ಹೌದಾ. ಟಾಡಾ ಟೆರರಿಸ್ಟ್ ಆ್ಯಂಡ್ ಡಿಸ್ರಪ್ಟಿವ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ 1985 ಟಾಡಾ, ಹೌದಾ. ನಕ್ಸಲರನ್ನಾಗಿರ್ಬೋದು ಅಥವಾ ಏನೋ ಉಗ್ರವಾದಿಗಳನ್ನು ಏನಪ್ಪ ಅಂದರೆ ಅವರ ಚಟುವಟಿಕೆಗಳನ್ನು ನಿಗ್ರಹಿಸಲಿಕ್ಕೆ ಮಾಡಿದಂಥ ಒಂದು ಕಾಯ್ದೆ, ಹೌದಾ. ಇನ್ನು ಕ್ವಶನ್ ನಂಬರ್ 25. ರಾಜ್ಯಸಭೆ ಪ್ರತಿನಿಧಿಸುವುದು, ಹೌದಾ. ರಾಜ್ಯಸಭೆ ಪ್ರತಿನಿಧಿಸುವುದು ಭಾರತದ ಮಹಿಳೆಯರು, ಹೌದಾ, ಭಾರತದ ರಾಜ್ಯಗಳು, ಹೌದಾ. ಇದು ಕ್ವಶನ್ ಸ್ವಲ್ಪ ಕನ್ಫ್ಯೂಷನ್ ಅನಿಸುತ್ತೆ. ಯಾಕಂದರೆ ಭಾರತದ ಪ್ರತಿಯೊಂದು ರಾಜ್ಯದಿಂದ ಏನು ಮಾಡ್ತೀವಿ ಅಂದರೆ ರಾಜ್ಯಸಭೆಗೆ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸ್ತೀವಿ. ಅದಕ್ಕೆ ಭಾಳಷ್ಟು ಜನ ಇದನ್ನು ಆಪ್ಷನ್ ಕರೆಕ್ಟ್ ಹಾಕ್ತಾರೆ. ಆದರೆ ಆಯ್ಕೆ ಆಗೋರು ಯಾರು ಇರ್ತಾರೆ ಅಂದರೆ ಭಾರತದ ಪ್ರಜೆಗಳಾಗಿರ್ತಾರೆ. ಅದಕ್ಕೆ ಆಪ್ಷನ್ 1 ಏನಪ್ಪ ಅಂದರೆ ಇದರ ಸರಿಯಾದ ಉತ್ತರ, ಹೌದಾ. ನಾನು ಕ್ವಶನ್ ಪೇಪರ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳಿದೆ ನಿಮಗೆ. ಏನು ಹೇಳಿದೆಪ್ಪ ಅಂದರೆ 50 ಕ್ವಶನ್ಸು 1 hour ವೀಡಿಯೋ ನಿಮ್ಗೆ ನೋಡಲಿಕ್ಕೆ ತುಂಬ ಬೋರ್ ಅನ್ನಿಸ್ತಾ ಇದೆ ಅನ್ನುವಂಥ ದೃಷ್ಟಿಯಿಂದ ನೀವು ವಿಡಿಯೋಗಳನ್ನು ಹೆಚ್ಚು ನೋಡ್ತಾ ಇಲ್ಲ ಅಂತ ಗೆಸ್ ಮಾಡಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ 25 ಕ್ವಶನ್ಗಳನ್ನು ಬಿಡಿಸಾಕುವಂಥ ಕೆಲಸ ಮಾಡ್ತಾಯಿದ್ದೀನಿ. ಈಗಲಾದರೂ ನೋಡಿ ಅಂತ ಹೇಳ್ತಾ, ಆದಷ್ಟು ನಿಮಗೆ ಯೂಸ್ಫುಲ್ ಆಗುವಂಥ ನಾಲೆಜ್ ಇದ್ದರೆ, ಹೌದಾ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಟೆಲಿಗ್ರಾಮ್ ಲಿಂಕ್ ಸದ್ಯದಲ್ಲೇ ಒಂದು PC ಗಳಿಗೋಸ್ಕರ ಪೊಲೀಸ್ ಕಾನ್ಸ್ಟೇಬಲ್ 4,000 ಹುದ್ದೆಗಳನ್ನು ಕರೆದಿದ್ದಾರೆ. ಅದರ ಅಧ್ಯಯನ ಮಾಡೋರಿಗೋಸ್ಕರ ಈ ಕ್ವಶನ್ ಪೇಪರ್ಗಳೇನಾಗ್ತವೆ ತುಂಬ ಹೆಲ್ಪ್ ಆಗ್ತವೆ. ಅವ್ರಿಗೆ ಒಂದಷ್ಟು ಅಂಕಗಳನ್ನು ಕೊಡಿಸುವಂಥ ಕೆಲಸ ಮಾಡ್ತಾವೆ ನಾನು ಕೊಡುವಂಥ ವಿವರಣೆ. ಅದಕ್ಕೆ ಅವರಿಗೆ ಒಂದು ಗುಂಪನ್ನು ಕ್ರಿಯೇಟ್ ಮಾಡಬೇಕಂತ ಇದ್ದೀನಿ. ಅಂಥವ್ರು ಯಾರು ಸೇರಬೇಕಂತ ಇದ್ದೀರಾ ನನ್ನ ಗುಂಪಿಗೆ, ಅದು ಕ್ರಿಯೇಟ್ ಮಾಡಿದ್ದು ಈ ನಂಬರ್ಗೆ ಸಂಪರ್ಕ ಏರ್ಪಡಿಸಿರಿ. 9481035821 9481035821 ಈ ನಂಬರ್ಗೆ ಒಂದು ಮೆಸೇಜನ್ನು ಕಳಿಸೋದ್ರ ಮೂಲಕ ನನಗೆ ಟೆಲಿಗ್ರಾಮ್ ಗುಂಪಿಗಾದರೂ ಸೇರಿಸ್ತೀನಿ ಅಥವಾ ವಾಟ್ಸಪ್ ಗುಂಪಿಗಾದರೂ ಸೇರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಪಾಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.